ರೈಟ್. ಓಕೆ, ಸೊ ಏನಾದ್ರು ಹೋಮ್ವರ್ಕ್ ಕೊಟ್ಟಿದ್ದೀನಿ ನಿನ್ನೆ? ಒಂದ್ ಲೆಕ್ಕ ಕೊಟ್ಟಿದ್ರಿ ಸರ್. ಒಂದ್ ಲೆಕ್ಕ ಕೊಟ್ಟಿದ್ರಿ. ಓಕೆ, ಏನಿತ್ತದು? ಒಂದು ಆಯತದ ಉದ್ದ ಅದರ ಅಗಲಕ್ಕಿಂತ 1 ಮೀಟರ್ ಹೆಚ್ಚಾಗಿದೆ. ಒಂದು ಆಯತದ ಉದ್ದ ಅದರ ಅಗಲಕ್ಕಿಂತ 1 ಮೀಟರ್ ಹೆಚ್ಚಾಗಿದೆ. 1 ಮೀಟರ್ ಹೆಚ್ಚಾಗಿದೆ. ಆ ಆಯತದ ವಿಸ್ತೀರ್ಣ ವಿಸ್ತೀರ್ಣವು ಸುತ್ತಳತೆಗಳ ಮೊತ್ತ 307 ಆಗಿದೆ. 1 ಮೀಟರ್ ಹೆಚ್ಚು ಆಯತದ ಉದ್ದ ಅಗಲಗಳನ್ನು ಕಂಡು ಹಿಡಿಯಿರಿ. ಒಂದು ಆಯತದ ಅಗಲರಿ ಉದ್ದರಿ ಅಗಲಕ್ಕಿಂತ 1 ಮೀಟರ್ ಹೆಚ್ಚೈತ್ರಿ. ಹೆಚ್ಚೈತ್ರಿ. ರೈಟ್. ಸೊ ಮತ್ತು ಅಗಲ x ರೀ, ಗಳ ಮೊತ್ತ 302. y + 1. ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಮೊತ್ತ ರೀ 302 ರೀ. 302 ಸಮ ರೀ. 302 ರೀ. ಓಕೆ, ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಮೊತ್ತ. ವಾಲ್ಯೂಮ್ ಆ ಕಡೆ. Okay, so we know that perimeter plus area. ಇದನ್ನ ಯಾವತ್ತೂ ನಾವು ಕೂಡಿಸೋದಿಲ್ಲ. ನಾರ್ಮಲ್ ಸಂದರ್ಭದಲ್ಲಿ ಪೆರಿಮೀಟರ್ ಮತ್ತು ಏರಿಯಾಗಳನ್ನ ಯಾವತ್ತೂ ಕೂಡಿಸೋದಿಲ್ಲ. ಯಾಕಂದ್ರೆ ಹೇಳಿದ್ನಲ್ಲ, ಒಂದರ ಮೂಲಮಾನ ಬೇರೆ, ಇನ್ನೊಂದು ನೀವು 2 ಕಿಲೋ ಅಕ್ಕಿ 3 ಮೀಟರ್ ದಾರ ಎಂದು ಕೂಡಿಸಿದ್ರೆ ಏನಾಗ್ತೈತೆ ಅಂತ ಕೇಳ್ದಂಗೆ. ಹೌದಲ್ಲ ಸರ್? ಏನು ಕೇಳಿಸಲ್ತು. ಸೊ ಪೆರಿಮೀಟರ್ ಮತ್ತೆ ಏರಿಯಾಗಳನ್ನ ನಾವು ನಾರ್ಮಲ್ ಕೇಸ್ ಒಳಗ ಕೂಡಿಸೋದಿಲ್ಲ. ಯಾಕಂತಂದ್ರ ಈಗ 3 ಕಿಲೋ ಅಕ್ಕಿ ಮತ್ತೆ 4 ಮೀಟರ್ ದಾರ ಕೂಡಿಸ್ದಂಗಿದೆ. ಯಾಕಂದ್ರೆ ಪೆರಿಮೀಟರ್ ಅನ್ನೋದು ಮೀಟರ್ದೊಳಗೆ ಅಳೆಯುವಂತ ಸಂಗತಿ, ಇದು ಮೀಟರ್ ಸ್ಕ್ವೇರ್ ಒಳಗೆ ಅಳೆಯುವಂತ ಸಂಗತಿ. ಇದರ ಮೂಲಮಾನಗಳು ಬೇರೆ ಅದಾವ. ನಾರ್ಮಲ್ ಕೇಸ್ ಒಳಗೆ ಈ ತರ ನಾವು ಎಂದು ಕೂಡಿಸೋದಿಲ್ಲ. ಆದ್ರೆ ಜಸ್ಟ್ ಲೆಕ್ಕದ ಸಲುವಾಗಿ ನಾನು ಕೊಟ್ಟಿದ್ದೇನೆ ಅಷ್ಟೇ. ಏರಿಯಾ ಈಸ್ ಈಕ್ವಲ್ ಟು 302. ಸೊ ಅವಾಗ ಲೆಂತ್ ಮತ್ತೆ ಬ್ರೆಡ್ತ್ ಕಂಡುಹಿಡಿದ್ರೆ ಅಂತ ಕೊಟ್ಟಿದ್ದಾರೆ. ಪೆರಿಮೀಟರ್ ಏನೈತಿ? ಈ ಉದ್ದ ಪ್ಲಸ್ ಅಗಲ ಅದರ ಡಬಲ್, ಅಥವಾ ನಾವು 2 ಪಟ್ಟಿದು ಪ್ಲಸ್ 2 ಪ್ಲಸ್ ಇದು 2l + 2b ಅಂತಾನು ಬರ್ಕೋಬಹುದು. ಸೊ ಇಟ್ ಈಸ್ 2y + 2 ಟೈಮ್ಸ್ y + 1. ಕರೆಕ್ಟ್? ಇದ್ರ 2 ಪಟ್ಟು ಪ್ಲಸ್ ಇದ್ರ 2 ಪಟ್ಟು ಹಿಂಗೂ ಬರ್ಕೋಬಹುದು. ಎಲ್ಲ ಒಂದ 2l + 2b ಅಂತ ಬರೆದ್ರು ಒಂದ, 2 × ಬ್ರಾಕೆಟ್ l + b ಅಂತ ಬರೆದ್ರು ಒಂದ, ಪ್ಲಸ್ ಏರಿಯಾ ಅಂದ್ರೆ ಏರಿಯಾ ಎಷ್ಟೈತಿ? l × b y × y + 1 is equal to 302 ಅಂತ. ಸೊ ಇದನ್ನ ಈಗ ನೋಡೋಣ, ಇದನ್ನ ಸಿಂಪ್ಲಿಫಿಕೇಶನ್ ಅಂತ ನಿಮಗೆ ಮಾಡಕ್ ಬರ್ತೈತಿ. ಈಗ 2y + 2y + 2 + y square + y is equal to 302. ಇಲ್ಲಿವರೆಗೆ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಅವ್ರಷ್ಟ ಕೇಳ್ಬೇಕು, ಇದೇನ್ ಗೊತ್ತಾಗ್ಲಿಲ್ಲ ಅಂತ. ಏನಾದ್ರೂ ಇಲ್ಲಿ ಗೊತ್ತಾಗ್ಲಿಲ್ಲ? ಫಸ್ಟ್ ಸ್ಟೆಪ್. ಓಕೆ, ಸುತ್ತಳತೆ ಅಂದ್ರೆ ಏನ್ ಮಾಡ್ತೀವಿ ನೀನು? ಆಯತದ ಉದ್ದವನ್ನು ಡಬಲ್ ಮಾಡ್ತಿ ಪ್ಲಸ್ ಅಗಲವನ್ನು ಡಬಲ್ ಮಾಡಿ ಕೂಡಿಸ್ತಿ. ಇದು ಗೊತ್ತೈತಿ ನಿಂಗ? ಸುತ್ತಳತೆ ಅಂದ್ರೆ 2l + 2b. ಇದು ಗೊತ್ತೈತಿ ನಿನಗ? ಇದನ್ನ ಹೆಂಗ ಬರ್ಕೋಬಹುದು ನಾನು? 2 × l + b ಅಂತಾನು ಬರ್ಕೋಬಹುದು. ಓಕೆ, ಸೊ ಇಲ್ಲಿ ನಾನು ಪೆರಿಮೀಟರ್ ನೋಡ್ರಿ 2l + 2b ಐತ್ಲ, ಅದ್ರ ಜಾಗದಾಗ ಏನ್ ಬರ್ದೆ ನೋಡ್ರಿ, ಒಂದೇನೈತಿ y ಐತಿ ಅಗಲ, ಇದು ಒಂದು y + 1 ಐತಿ. ಸೊ ಅದನ್ನ ಸೇಮ್ ಬರ್ದೇನೆ ಇಲ್ಲಿ 2 × y + 2 × ಉದ್ದ ಎಷ್ಟೈತಿ? y + 1 ಐತಿ. ಬ್ರೆಡ್ತ್ ಎಷ್ಟೈತಿ? ಇದೆಷ್ಟೈತಿ? 2b ಎಷ್ಟೈತಿ? 2y ಐತಿ. ಇನ್ನ ಇದು 2l ಎಷ್ಟೈತಿ? 2 × y + 1 ಐತಿ ನೋಡ್ರಿ. ಎಲ್ ಜಾಗದಾಗ ಇದನ್ನ ಬರ್ತದೆ. ರೈಟ್? ಇದು ಸುತ್ತಳತೆ ಆಯ್ತು. ಇನ್ನು ಪ್ಲಸ್, ಈ ಪ್ಲಸ್ ಇಲ್ಲಿ ಐತಿ ನೋಡ್ರಿ. ಏರಿಯಾ ಏನು? l × b, ಉದ್ದ ಗುಂಡ್ಲೆ ಆಗಲ್ಲ, y ಗುಣಾಕಾರ y + 1. ಇದೆಲ್ಲಾ ಕೂಡಿದಾಗ ಎಷ್ಟಾಗೈತಿ ಅಂತ ಹೇಳಿದೈತಿ? 302 ಆಗೈತಿ. ಅದನ್ನ ಬರ್ದೇನಿ. ಕ್ಲಿಯರ್ ಆಯ್ತು ಇಲ್ಲೋ? ಅಲ್ಲ, ಯಾರ ಡೌಟ್ ಬಂದಿಲ್ಲ ಅವ್ರು ಕ್ಲಿಯರ್ ಇದ್ದವ್ರಿಗಲ್ಲ, ಯಾರಿಗೆ ಡೌಟ್ ಬಂದಿತ್ತಲ್ಲ ಅವ್ರಿಗೆ.
ಕ್ಲಿಯರ್ ಆಯ್ತು? ವಿನೋದ್ ವಿನೋದ್ ಅಲ್- ಹಾ ವಿನೋದ್ ಹೇಳು. ಆಗೈತಿ ಸರ್. ಓಕೆ, ನೀನ್ ಏನ್ ಹೇಳು, ಮಾಡ್ಬೇಕು ಆಗೈತಿ ವಿನೋದ್ ಅಂದಿದ್ರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೋಮ್ವರ್ಕ್ಸ್ ಅನ್ನೋದು ಸ್ವಲ್ಪ ಟ್ರೈ ಮಾಡು, ಸ್ವಲ್ಪ ಪ್ರಯತ್ನ ಜಾಸ್ತಿ ಟೈಮ್ ಕೊಡು ಒಂದ್ ಸ್ವಲ್ಪ. ಓಕೆ ಗುಡ್. ಓಕೆ, ಇದನ್ನ ನಾನು ಎಕ್ಸ್ಪಾಂಡ್ ಮಾಡ್ತೇನೆ ನೋಡಿ. ಇಲ್ಲೇ 2y ಇದನ್ನ 2y ಬರ್ಕೊಂಡು ಇಲ್ಲಿ 2 ಇಂಟು y 2y 2 ಇಂಟು 1 2 ಪ್ಲಸ್ y ಇಂಟು y ಸ್ಕ್ವೇರ್ y ಇಂಟು 1 y ಇಸ್ ಈಕ್ವಲ್ ಟು 302. ಸೊ ಎಲ್ಲ ಬ್ರಾಕೆಟ್ ಗಳನ್ನ ಬಿಚ್ಕೊಂಡು ಎಕ್ಸ್ಪಾಂಡ್ ಮಾಡ್ಕೊಂಡೆ ಅಷ್ಟೇ. ಈಗ ಸಹಜಾತಿ ಪದಗಳನ್ನು ಕೂಡ್ಸೋಣ. 2y ಪ್ಲಸ್ 2y 4y 4y ಪ್ಲಸ್ 1y 5y ಆಯ್ತು, 5y ಆಯ್ತು. ಪ್ಲಸ್ ಇದು y ಸ್ಕ್ವೇರ್ ಐತಲ್ಲ ಇದನ್ನ ಹಂಗೆ ಇಟ್ಕೊಂಡು ಇಲ್ಲಿ ಇಟ್ಕೋತೀನಿ. ಪ್ಲಸ್ 2 ಐತಲ್ಲ ಅದನ್ನ ಹಂಗೆ ಇಟ್ಕೊಂಡು ಇಸ್ ಈಕ್ವಲ್ ಟು 302 ಆಯ್ತು. ಅಥವಾ 302 ನಾನು ಹೇಳಿದಲ್ಲ ಬಲಗಡೆ ಭಾಗ 0 ಬರೋ ಮಾಡ್ಕೊಂಡು, ಯಾಕೆ ಅವಾಗ ನಮ್ಗೆ ಏನಾಕತಿ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ಕ್ವಾಡ್ರಾಟಿಕ್ ಇಕ್ವೇಶನ್ ಬಿಡಿಸೋದು ಆ ಮೆಥಡ್ ವರ್ಕ್ ಆಗ್ತದೆ. ಸೊ ಅದಕ್ಕಾಗಿ y ಸ್ಕ್ವೇರ್ ಪ್ಲಸ್ 5y ಈ ಕಡೆ ತಗೋತೀನಿ ಪ್ಲಸ್ 2 ಮೈನಸ್ 302 ಈಕ್ವಲ್ ಟು 0. ಸೊ y ಸ್ಕ್ವೇರ್ ಪ್ಲಸ್ 5y ಮೈನಸ್ ಹಾ ಎರಡನ್ನ ಆ ಕಡೆ ಮೈನಸ್ ಮಾಡ್ಬೋದು. ಎಲ್ಲ ಒಂದ್ ಆಗ್ಬಿಡ್ತೈತ್ರಿ ಆನ್ಸರ್. ಎರಡನ್ನ ಈ ಕಡೆ ಹೋದ ಮೈನಸ್ ಮಾಡ್ಬೇಕು. ಇದನ್ನ 300 ಆಯ್ತು. ಬಟ್ ಆ 300 ಆ ಕಡೆ ಇಡೋಂಗಿಲ್ಲ. ಹೇಳಿದ್ನಲ್ಲ ನಿಮ್ಗೆ ಬಲಭಾಗ ಯಾವತ್ತು 0 ಬರೋಂಗ್ ಮಾಡ್ಕೋಬೇಕಂದ್ರೆ ಮತ್ತೆ ಆ 300 ಈ ಕಡೆ ತಗೋಬೇಕು. ಹೊಳ್ಳಿ ಈ ಕಡೆ ಇಷ್ಟ ಬರ್ತದ್ರಿ ಬರ್ತದಲ್ಲ, ಇಲ್ಲೇ ಬರ್ತದೆ. ಅಫ್ಕೋರ್ಸ್ ಇದು ನಿಮ್ದು ಇದೇನೈತಿ, ನಮಗೆ ಯಾವ ರೂಪದಲ್ಲಿ ಈ ವರ್ಗ ಸಮೀಕರಣ ಬೇಕು, ಆ ಆದರ್ಶ ರೂಪ ಅಂತ ಕರಿತೀವಿ ನಾವು ಇದಕ್ಕೆ. ವರ್ಗ ಸಮೀಕರಣದ ಆದರ್ಶ ರೂಪ. ಹಾ, ಈಗ ಆದರ್ಶ ರೂಪಕ್ಕೆ ತಂದಿವಿ ನಾವು. ಅದೇ ವರ್ಗ ಸಮೀಕರಣ ಇಲ್ಲೂ ಇತ್ತು, ಅದೇ ವರ್ಗ ಸಮೀಕರಣ ಇಲ್ಲೂ ಇತ್ತು. ಆದ್ರೆ ಅದನ್ನ ಒಂದು ಆದರ್ಶ ರೂಪಕ್ಕೆ ತಂದಿವಿ ಅಷ್ಟೇ. ಆದರ್ಶ ರೂಪಕ್ಕೆ ತಂದಾಗ ನಮಗ ಅಂದ್ರೆ ಬಲಭಾಗ 0 ಐತಿ. ಈಗ ನನಗೆ ಏನಾಗ್ತೈತಿ, ಇದನ್ನ ಬಿಡ್ಸಾಕ ನಾನು ಅಪವರ್ತಿಸುವ ಮೆಥಡ್ ಅನ್ನ ಉಪಯೋಗಿಸ್ಕೋಬಹುದು. ಈಗ ಈ ಎಡಭಾಗದ ಒಂದೇನು ಬಹುಪದೋಕ್ತಿ ಐತಿ y ಸ್ಕ್ವೇರ್ ಪ್ಲಸ್ 5y ಮೈನಸ್ 300 ಐತಲ್ಲ, ಈ ಬಹುಪದೋಕ್ತಿಯನ್ನ ಎರಡು ಬೇರೆ ಬೇರೆ ಪದಗಳ ಎರಡು ಬೀಜೋಕ್ತಿಗಳ ಗುಣಲಬ್ಧವಾಗಿ ನಾನು ಬರಿಬೇಕು. ಅದು ನಂದು ಇಂಪಾರ್ಟೆಂಟ್. ಈಗ ಆ ಎರಡು ಬೀಜೋಕ್ತಿಗಳು ಹೆಂಗಿರ್ತಾವಾಗ ಲೀನಿಯರ್ ಇರ್ತಾವ, ಅವು ರೇಖಾತ್ಮಕವಾದಂತಹದ್ದು. ಅಲ್ಲಿ y ಸ್ಕ್ವೇರ್ ಉಳಿಯಂಗಿಲ್ಲ. ಅಂತ ಎರಡು ಬೀಜೋಕ್ತಿಗಳ ಗುಣಲಬ್ಧವಾಗಿ ನಾನು ಬರಿಬೇಕು. ಹಂಗ್ ಬರೆಯಾಕ ನಾ ಏನ್ ಹೇಳಿದ್ನಿಲ್ಲ, ಮೇನ್ ಇಂಪಾರ್ಟೆಂಟ್ ಟೆಕ್ನಿಕ್ ಏನು, ಕೂಡಿಸಿದ್ರ ಮಧ್ಯ ಪದ ಆಗ್ಬೇಕು. ಲಾಸ್ಟ್ ಪದ ಅಲ್ಲ. ಕರೆಕ್ಟ್ ಆಗಿ ನಾನು ಹೇಳ್ಬೇಕಂದ್ರೆ ನೋಡ್ರಿ, ಆದರ್ಶ ರೂಪ ನಾನು ಸ್ವಲ್ಪ ಇಲ್ಲದನ್ನ ಹೆಂಗೆ ಸ್ವಲ್ಪ ಅದನ್ನ ನಾನು ಸಿಂಪಲ್ ಆಗಿ ಹೇಳಿದ್ನಿ. ಕರೆಕ್ಟ್ ಆಗಿ ಹೆಂಗ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ತೇನೆ. ಈಗ ನಿಮ್ ಲಕ್ಷ ಕೊಟ್ಟು ನೋಡ್ರಿ ಹೆಂಗ್ ಮಾಡ್ಬೇಕಂದ್ರ, ಆದರ್ಶ ರೂಪ ಹೆಂಗೈತೆ ಅಂತ ತಿಳ್ಕೊರಿ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು ಆದರ್ಶ ರೂಪ. ಇಲ್ಲಿ ಏನಕ್ಕೆ ಏನಂತ ಕರಿತೀವಿ ನಾವು, ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಇದೊಂದು ಸ್ಥಿರಾಂಕ ಆಗಿರ್ತೈತಿ. ಬೀಗ್ ನಾವೇನಂತ ಕರಿತೀವಿ, ಎಕ್ಸ್ ನ ಸಹಗುಣಕ, ಅದು ಒಂದು ಸ್ಥಿರಾಂಕ ಆಗಿರ್ತೈತಿ. ಸಿ ಇದು ಸ್ಥಿರಾಂಕ, ಒಟ್ಟಾರೆ ಸ್ಥಿರಾಂಕ. ಕರೆಕ್ಟ್? ಈ ತರ ಇರ್ತೈತಿ. ಹಿಂಗಿದ್ದಾಗ ನಾವೇನ್ ಮಾಡ್ಬೇಕು, ಮೊದಲ ಎ ಇಂಟು ಸಿ ಮಾಡ್ಕೋಬೇಕು. ಹೌದ್ರಿ, ಎ ಮತ್ತು ಈ ಸಿ ನ ಗುಣಾಕಾರ ಮಾಡ್ಕೋಬೇಕು. ಎ ಇಂಟು ಸಿ. ಇದೇನೋ ಉತ್ತರ ಬಂತದ್ರು, ಇದು ಉತ್ತರ ಬಂತಿದ್ದ. ಈಗ ನೀವು ಎರಡು ಇಂಥ ಸಂಖ್ಯೆಗಳನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ, ಅವುಗಳ ಗುಣಲಬ್ಧ ಇಷ್ಟಾಗಿರ್ಬೇಕು. ಎಷ್ಟಾಗಿರ್ಬೇಕು? ಕೂಡ್ಸಿದ್ರ ಅಂದ್ರೆ ಏನು, ಅಫ್ಕೋರ್ಸ್ ಸಂಕಲನ ಅಂದ್ರೆ ಒಂದ ಈ ತರ ಆಗ್ಬೇಕು. ಸೊ ಇಲ್ಲಿ y ಸ್ಕ್ವೇರ್ ನ ಸಹಗುಣಕ ಏನೈತಿ, 1 ಐತಿ. ಸೊ 1 ಇಂಟು ಮೈನಸ್ 300 ಮೈನಸ್ 300 ಆರ್. ಸೊ ಇಲ್ಲಿ 1 ಇದ್ದಾಗ ನಾನು ಚಿಂತೆ ಮಾಡ್ಬೇಕಾಗಿಲ್ಲ ಹೆಚ್ಚಿಗೆ. ಸೊ ಗುಣಿಸಿದ್ರ -3, ಕೂಡಿಸಿದ್ರ 5 20 ಮೈನಸ್ 15. ಹಾ, 20 ಮತ್ತ -15. ಸೊ ಅದನ್ನ ನಾನು ಮಾಡ್ಕೋತೀನಿ, y ಸ್ಕ್ವೇರ್ ಪ್ಲಸ್ 20y ಮೈನಸ್ 15y. 20y ಒಳಗ 15y ಹೋದ್ರೆ ಪ್ಲಸ್ 5y ಬಂತು ಆಸ್ ಇಟ್ ಇಸ್. 20 ಪ್ಲಸ್ ಇಲ್ಲಿ ಮೈನಸ್ 300 ಇಸ್ ಈಕ್ವಲ್ ಟು 0 ಆಯ್ತು. ಈಗ ನಾ ನೋಡ್ರಿ, ಈ ಪದದೊಳಗ ಏನ್ ಕಾಮನ್ ತೆಗಿತೀನಿ, y ಕಾಮನ್ ತೆಗಿತೀನಿ. y ಪ್ಲಸ್ 20. ಇಲ್ಲಿ ಈ ಪದದೊಳಗ ಈ ಎರಡರೊಳಗ -15 ಕಾಮನ್ ತೆಗಿತೀನಿ.
ಪ್ಲಸ್ ವೈ Y plus y plus 20 y plus 20 ಇಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ರಿ, ಡೌಟ್ ಇದ್ದವ್ರು. ಸರಿ ಹ್ಮ್. ಸರಿ ಅಪವರ್ತನ ಹೆಂಗ್ ಕಂಡಿಡೋ ಸ್ವಲ್ಪ ಟಫ್ ಆಗೈತಿ. ಹಾ ನೋಡೋಣ ಸ್ವಲ್ಪ ಅದ್ ನೋಡೋಣ. ಅದನ್ನ ಇವ್ನ ಎರಡು ಹೆಂಗ್ ಕಂಡುಹಿಡಿಯೋದು ಅಂತ ಕೇಳಿದಲ್ಲ, ಈ 20 ಮತ್ತು -15 ಅಂತ ಹೆಂಗ್ ಗೊತ್ತಾತ್ರಿ, ಅದ್ ಸ್ವಲ್ಪ ಕಂಡುಹಿಡಿಯೋದು ಟಫ್ ಆಗತ್ತದ ಅಂದ್ರಲ್ಲ. ಸರಿ ರೈಟ್ ನೋಡೋಣ ಅದನ್ನ ಸ್ವಲ್ಪ. ಆಕ್ಚುಲಿ ಈ ಎಕ್ಸಾಂಪಲ್ ಒಳಗ ಹಂಗ್ ನೋಡ್ರಿ ಸ್ವಲ್ಪ ನಿಮ್ಗೆ ಈಸಿ ಇತ್ತಿದ್ದು ಗೊತ್ತಾಕೈತಿ ಸುಮಾರಾಗಿ. 315 ಡಿಫ್ರೆನ್ಸ್ 5 ಇರ್ಬೇಕು ಅಂದ್ರೆ ಅಂದಾಜ್ ಬಂದ್ಬಿಡ್ತೈತೆ. ಅವು ಸ್ವಲ್ಪ ಮಗ್ಗಿ ಒಳಗೆ ಚಲೋ ಇದ್ರೆ ಅಂದ್ರೆ ನಿಮ್ಗೆ ಬಂದ್ಬಿಡ್ತೈತೆ ಅದು. ಬಟ್ ಕೆಲವೊಂದ್ ಕಡೆ ಇನ್ನೂ ಕಷ್ಟ ಆಗ್ಬೋದು, ಅಲ್ಲಿ ನೋಡೋಣಂತೆ ಹೆಂಗ್. ಇನ್ನೂ ಒಂದು ಟೆಕ್ನಿಕ್ ಐತಿ, ಅದಕ್ಕೊಂದು ಸ್ವಲ್ಪ ಟೆಕ್ನಿಕ್ ಐತಿ. ಬಟ್ ಅಫ್ಕೋರ್ಸ್ ನಿಮ್ಮ ಮಗ್ಗಿ ಅದು ಚಲೋ ಇರ್ಬೇಕು. ಬಟ್ ಅದನ್ನ ನೋಡೋಣಂತೆ ಹೆಂಗ್ ಮಾಡೋಣ. ಈಗ ಇಲ್ಲಿ ನೋಡ್ರಿ, ಈಗ ಈ ಮೊದಲ್ ಮೆಥಡ್ ಕಡೆ ಅಷ್ಟೇ ನೋಡೋಣ. ಈಗ ಈ ಪದ ಮತ್ತು ಈ ಪದದೊಳಗೆ ನೋಡ್ರಿ ಏನ್ ಕಾಮನ್ ಬಂತು? y plus 20. y plus 20 y plus 20 ಕಾಮನ್ ಬಂತು. ಇಲ್ಲಿ ಏನ್ ಉಳಿತು? ಇಲ್ಲಿ y ಉಳಿತು. y plus ಇಲ್ಲಿ ಎಷ್ಟು ಉಳಿತು? -15 ಉಳಿತು. ಹಾ ನಾವೀಗ ಈಗ ನೋಡ್ರಿ, ಈಗ ಹಂಗಾದ್ರೆ ಈ ಪದಾರೆ 0 ಇರ್ಬೇಕು, ಇಲ್ಲ ಈ ಪದಾರೆ 0 ಇರ್ಬೇಕಂದ್ರೆ ಅವುಗಳ ಗುಣಲಬ್ಧ 0 ಆಗೈತಿ. ಅವುಗಳ ಗುಣಲಬ್ಧ 0 ಆಗೈತಿ. ಹಂಗಂದ್ಮೇಲೆ y plus 20 equal to 0, ಅಥವಾ ಆರ್ ಅಂದ್ರೆ ಏನು? ಆರ್ ಅಂದ್ರೆ ಅಥವಾ y minus equal to 0. So y equal to -20 ಆಗಿರ್ಬೇಕು, ಅಥವಾ y plus 15 ಆಗಿರ್ಬೇಕು. y is equal to plus 15. ಹಾ, ಇದು ನಮಗೆ ಬೇಕಾದಂತ ಉತ್ತರ. ಯಾಕಂದ್ರೆ ಆಯತದ ಏನ್ ಹೇಳಾಕತೈತಿ? ಇದು ಅಗಲವನ್ನ ಹೇಳಾಕತೈತಿ ಅಂದ್ಮೇಲೆ ಇದು ಬೇಕಾದಂತ ಉತ್ತರ. ಇಲ್ಲಿ ನಾನ್ ಬೇಕಾದ್ರೆ ಹಾಕಿ ನೋಡ್ತೀನಿ. ಇದೆಷ್ಟ ಆತಂಗಾದ್ರೆ 15 ಆಯ್ತು. ಇದು 15 ಪ್ಲಸ್ 1 ಎಷ್ಟಾಯ್ತು? 16. 15 ಇಂಟು 16 ಮಾಡಿದ್ರೆ ಸುತ್ತ ವಿಸ್ತೀರ್ಣ ಎಷ್ಟು ಬಂತು? 16 160 240 ಬಂತು. 240 ಬಂತು. ಆಮೇಲೆ ಈಗ ಸುತ್ತಳತೆ ಎಷ್ಟು ಬಂತು ಇದ್ರದ್ದು? 15 ಮತ್ತು 16 15 ಪ್ಲಸ್ 16 ಗುಣಾಕಾರ 2 ಇದು 62 ಬಂತು. ಈಗ ಇವೆರಡು ಕೂಡಿಸಿ ನೋಡ್ರಿ. ಏನ್ ಹೇಳಿದೆ? 62 ಪ್ಲಸ್ 240 ಬರೋಬರಿ ಬಂತು. ಎಲ್ಲಾ ಬರೋಬರಿ ಹೋಯ್ತು ನೋಡ್ರಿ. ಹೆಂಗ ಮಾಡಿದಾರೆ ಇದನ್ನ ಎಲ್ಲಾರು ಮನಿಯೊಳಗ? yes sir. ವೆರಿ ಗುಡ್, ವೆರಿ ಗುಡ್. ಯಾರ್ಯಾರು ಮಾಡಿದ್ರಲ್ಲ, ನಿಮ್ದು 10th ಒಂದು ಬಹಳ ದೊಡ್ಡ ಚಾಪ್ಟರ್ ಮುಗೀತು. ನೋಡಿದಿರಿ ನೀವು? ವರ್ಗ ಸಮೀಕರಣಗಳು ಬಹಳ ದೊಡ್ಡದೈತೆ ಅಲ್ಲಿ. ಇನ್ನೊಂದು ಇದನ್ನ ಮೇಲಿಂದ ಇನ್ನೊಂದು ಫಾರ್ಮುಲಾದ ಮೆಥಡ್ ಒಂದೈತಿ, ಅದು ನಿಮ್ಗೆ ಈಸಿಲಿ ಗೊತ್ತಾಗ್ತದೆ. ಅದೇನ್ ಬಹಳ ಸಿಂಪಲ್, ಫಾರ್ಮುಲಾ ಹಚ್ಚಿನೂ ಮಾಡಬಹುದು. ಬಟ್ ಸರಿ 15 ಬರ್ಲಿಕ್ಕ 26 ಬರ್ತೈತಿ -20 -20 ಬಂದ್ರು ಕರೆಕ್ಟ್ ಆಕೈತೆ ನೋಡ್ರಿ. ಏನ್ ಪ್ರಾಬ್ಲಮ್ ಆಗುದಿಲ್ಲ. ಸಪೋಸ್ ಬಟ್ -20 ಕಿಲ್ಲ ಅರ್ಥಹೀನವಾಗುತ್ತದು. ಬಟ್ -20 ಆದ್ರೂ ಏನ್ ಫರಕ್ ಕರೆಕ್ಟ್ ಬರುತ್ತೆ ನೋಡಿ, ತೋರಿಸ್ತೇನೆ ನಿಮ್ಗೆ. ಇದು -20 ಐತೆ ಅಂತ ಅಂತದ್ ಯಾವ್ದೋ ಒಂದು ಆಯತ ಐತಪ್ಪ. ಇದು ಪ್ಯಾರಲಲ್ ಯೂನಿವರ್ಸ್ನಾಗ ಅಂತ ಆಯತುಗಳದಾವ್, ನೆಗೆಟಿವ್ ಬಾಹುಗಳು ಇರುವಂತ. ನೋ ಪ್ರಾಬ್ಲಮ್. ಸೊ -20 ಐತಿ. ಇದಕ್ಕಿಂತ ಇದು ಒಂದ್ ಹೆಚ್ಚೈತಿ ಅಂದ್ರೆ ಎಷ್ಟಿರ್ತೈತಿ? ಇದು -20 ಪ್ಲಸ್ 1 ಎಷ್ಟಾತಿದು? -19. ಈಗ ಇವು ವಿಸ್ತೀರ್ಣ ಎಷ್ಟಾತ್ ನೋಡೋಣ. ಈಗ -20 ಗುಣಾಕಾರ -19 ಪ್ಲಸ್ ಎಷ್ಟು ಬಂತಿದು? 19 38 0 380. ಸುತ್ತಳತೆ ಎಷ್ಟು ಬಂತು ನೋಡೋಣ. L plus B -20 plus -19 whole multiplied by 2. So is equal to -39 -39 ಇಂಟು 2 ಎಷ್ಟಾಯ್ತು? -78. ಕರೆಕ್ಟ್. ಈಗ ಇವನ್ ಎರಡು ಕೂಡಿಸಿ ನೋಡೋಣ. ಈಗ 380 ಪ್ಲಸ್ -78 ಇವ್ ಕೂಡಿಸ್ರಿ ಅಂದ್ರೆ ಎಷ್ಟಾಗ್ತಿದ್ದು? 380 -78 ಅಂದಂಗ ಒಂದ್ ನೆಗೆಟಿವ್ ಐತಿ, ಒಂದ್ ಪಾಸಿಟಿವ್ ಐತಿ. ಕೂಡಿಸಿ 302 ಇದು ಬರ್ತದೆ. ಸೊ ಎರಡು ಬರುವಂತವನ ಅದಾವು ಅಂತೇಳಿ ಉತ್ತರ ಬಂದೈತಿ ನಮ್ಗೆ. ಆದ್ರೆ ಈ ಉತ್ತರ ಕೆಳಗಿನ ತೋರ್ಸ್ರಿ, ನನ್ ತಪ್ಪು ಈ ಉತ್ತರ ನಾವು ತಗೊಳ್ಳೋದಿಲ್ಲ. ಯಾಕೆ ತಗೊಳ್ಳೋದಿಲ್ಲ? ಯಾಕಂದ್ರೆ ಇಲ್ಲಿ ಆಯತದ ಬಾಹುಗಳ ಅಳತೆ ಆಗಿರೋದ್ರಿಂದ ಋಣ ಸಂಖ್ಯೆಗಳು ನನಗೇನಿಲ್ಲ, ಇಲ್ಲಿ ಅರ್ಥಪೂರ್ಣವಾಗಿಲ್ಲ ಅವು. ಇಂತವ್ ಮಾಡೋಣ.
ಸರಿ ಇಂಗ್ಲಿಷ್ ಹಾ ಅದ್ರೊಳಗೆ ಏನಾಯ್ತು, ಏನ್ ಬರ್ಕೊಳ್ಳೋದು? ಕ್ವಶನ್ ಇಂಗ್ಲಿಷ್ನಾಗ ಬರ್ಕೊಂಬ ಅಂತಿರ್ಲಿಲ್ಲ. ಕ್ವಶನ್ ಏನಾಯ್ತು? ಇಂಗ್ಲಿಷ್ನಾಗ ಬರ್ಕೊಂಬ ಅಂತ ಹೇಳಿದ್ನಿ. ಓಕೆ, ಇಂಗ್ಲಿಷ್ದಾಗ ಬರೀತ್ ಹೇಳಿದ್ನಿ. ಹೌದ್ರಿ. ಹಾ ಏನ್ ಯಾರ ಕೈ ಎತ್ತರ ನೋಡಿ, ನಾನು ಚಾನ್ಸ್ ಕೊಡ್ತೀನಿ. ಯಾರು ಮಾಡ್ಯಾರ ಇಂಗ್ಲಿಷ್ ಒಳಗ? ಗಣೇಶ್ ಹೇಳ್ತಿ ಇಂಗ್ಲಿಷ್ ಹೋಗೋದು. ಸರಿ. The length ನೆಟ್ವರ್ಕ್ ಸರಿ ಇಲ್ಲ ನಿಂದು, ಕಟ್ ಆಗತ್ತೆ. of ಇಲ್ಲ, ನೆಟ್ವರ್ಕ್ ಸರಿ ಇಲ್ಲ ನಿಮ್ ಗಣೇಶ್. ಹಾ, ಜಾಹ್ನವಿ angle ಕಳಿಸಿದಳು, ಇದ್ರೊಳಗೆ ಸ್ವಲ್ಪ ಮಿಸ್ಟೇಕ್ ಆಗೈತಿ. ಗಣೇಶ್ ನಿಂದ 1 ಕೇಳ್ಸಾಗ್ತಿಲ್ಲ. meter longer than is breadth if ಆಸಿಫ್ ಹೇಳ್ತಿ? ಜಾಹ್ನವಿ ಹೇಳು. ಜಾಹ್ನವಿ ಹಾ. The length of a rectangle. The length of rectangle is 1 meter longer than its breadth. If area and perimeter of rectangle is 302, find length and breadth. ಈಗ ಜಾಹ್ನವಿ ಕೊಟ್ಟಿದ್ದಾಳಲ್ಲ, ಈ ವಾಕ್ಯದಲ್ಲಿ ಇದು ಆಲ್ಮೋಸ್ಟ್ ಸುಮಾರು 90% ಕರೆಕ್ಟ್ ಐತಿ. ಇನ್ನೊಂದು ಸ್ವಲ್ಪ ಅದ್ರೊಳಗ ಕೆಲವೊಂದು ಇಂಪಾರ್ಟೆಂಟ್ ಮಿಸ್ಟೇಕ್ಸ್ ಅದಾವ. ಅದನ್ನೊಂದ್ ಸ್ವಲ್ಪ ಅಲ್ಲಿ ಚಾರ್ಟ್ ಒಳಗೆ ಐತ್ಲ, ಅದ್ ನೋಡ್ಕೊಳ್ರಿ. ಅದನ್ನ ಇಂಗ್ಲಿಷ್ ಹೆಂಗ್ ಮಾಡ್ತೇನೆ ನೋಡ್ರಿ. ಏನೇನ್ ಮಿಸ್ಟೇಕ್ ಅದ ನೋಡಿ. ಫಸ್ಟ್ ಮೊದಲನೇ ಅಕ್ಷರ ಯಾವತ್ತು ಏನಿರ್ಬೇಕು? ಕ್ಯಾಪಿಟಲ್ ಇರ್ಬೇಕು. ಆಮೇಲೆ ನೋಡಿ, ದ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಅಂತ ಬರ್ತಾವ. ಆಫ್ ರೆಕ್ಟ್ಯಾಂಗಲ್ ಅಂದ್ರೆ ಯಾವ ರೆಕ್ಟ್ಯಾಂಗಲ್? ಆಫ್ ರೆಕ್ಟ್ಯಾಂಗಲ್ ಅಂದ್ರೆ ಆಫ್ ಎ ರೆಕ್ಟ್ಯಾಂಗಲ್. ಒಂದು ಆಯತದ, ಯಾವುದೋ ಒಂದು ಆಯತದ, ನಾ ಹೆಂಗ್ ಹೇಳ್ಬೇಕು ಕನ್ನಡ ಹೆಂಗ್ ಹೇಳಿದ್ದೇನೆ? ಒಂದು ಆಯತದ ಉದ್ದವು ಅದರ ಅಗಲದ ಒಂದು ಆಯತದ, ಯಾವುದೋ ಒಂದು ಆಯತ, ಹೌದಲ್ಲ? ಸೊ ಇಲ್ಲೇನೈತಿ? indefinite article ಬರ್ತದೆ. indefinite. The length of a rectangle, ಈ a ಬಿಟ್ಟಿದ್ಲು, ಇಲ್ಲೊಂದು ಮಿಸ್ಟೇಕ್ ಆಗಿತ್ತು. The length of a rectangle, okay, mute ಮಾಡ್ರಿ ಎಲ್ಲರೂ, is 1 meter longer than its breadth. Very good, ಇದು ಕರೆಕ್ಟ್ ಐತಿ. is 1 meter longer than ನೋಡ್ರಿ, happier than, taller than, comparative sense ಒಳಗೆ tall, taller, tallest, long, longer, longest, compare ಮಾಡ್ಬೇಕಾದ್ರೆ longer, comparative sense. 1 meter longer than its ಅದರ breadth. ಕರೆಕ್ಟ್ ಐತಿ ಇಲ್ಲಿವರೆಗೆ, ಫುಲ್ ಸ್ಟಾಪ್. ಈಗ ನೆಕ್ಸ್ಟ್ ವಾಕ್ಯ ಪ್ರಾಬ್ಲಮ್ ಆಗೈತೆ ನೋಡ್ರಿ. The value of area and perimeter of the rectangle. ವ್ಯಾಲ್ಯೂ ಅಂದ್ರೆ ಏನು? ಬೆಲೆ. ಬೆಲೆ ಅಲ್ಲ, ಇಲ್ಲೇನು ಅವುಗಳ, ಏನ್ ಹೇಳಿದೆ ನಾನು? ಅವುಗಳ ಮೊತ್ತ. ಸಮ್ ಉಪಯೋಗಿಸ್ಬೇಕಾಗಿತ್ತು ಅಷ್ಟೇ ಸ್ವಲ್ಪ ತಪ್ಪೈತೆ ಅಷ್ಟೇ. ಬಟ್ ಬಹಳ ಕರೆಕ್ಟ್ ಆಗೈತೆ, ಸ್ಟ್ರಕ್ಚರ್ ಕರೆಕ್ಟ್ ಆಗೈತೆ ನಿಂದು ಜಾಹ್ನವಿ. ವಾಕ್ಯದ ರಚನೆ ಕರೆಕ್ಟ್ ಆಗೈತಿ, ಶಬ್ದ ಅಷ್ಟೇ. The sum of the area. The area ನೋಡ್ರಿ, ಇಲ್ಲಿ the area. ಯಾಕೆ the area? ಇಲ್ಲಿ a area ಅಲ್ಲ, ಇಲ್ಲಿ the area. ಯಾಕಂದ್ರೆ ನಾವು ಆ ರೆಕ್ಟಾಂಗಲ್ ಫಿಕ್ಸ್ ಆಗೈತಿ. ಈಗ ಆ ರೆಕ್ಟಾಂಗಲ್ ಬಗ್ಗೆನೇ ಮಾತಾಡಕತ್ತೇನೆ ನಾನು, ಇಲ್ಲಿ ಆ ರೆಕ್ಟಾಂಗಲ್ ಬಗ್ಗೆನೇ ಮಾತಾಡಕತ್ತೇನೆ. The sum of the area and perimeter. The sum of the area and perimeter of the rectangle. Of the rectangle ನೋಡ್ರಿ, ಇಲ್ಲಿ ನೋಡ್ರಿ a rectangle, ಇಲ್ಲೇ the rectangle. ಯಾಕ? ಈಗಾಗಲೇ ಇದು ಒಂದ್ಸಲ ಮೆನ್ಷನ್ ಆಗೈತಿ. ಮೆನ್ಷನ್ ಆಗೈತಿ, ಅದ್ರ ಬಗ್ಗೆನೇ ಮಾತಾಡಕತ್ತೇನೆ ಅಲ್ಲಿ, ಅದ್ರ ಬಗ್ಗೆನೇ ಮಾತಾಡತ್ತೇನೆ. ಆಲ್ರೆಡಿ ಒಂದ್ಸತಿ ಮೆನ್ಷನ್ ಆಗೈತ್ರಿ. ಆ ಆಯತದ ಒಂದು ಆಯತ ಇಲ್ಲ ಇಲ್ಲಿ, ಮತ್ತೊಮ್ಮೆ
ಒಂದು ಆಯತದ ಉದ್ದವು ಅದರ ಅಗಲಕ್ಕಿಂತ ಒಂದು ಮೀಟರ್ ಹೆಚ್ಚಾಗಿರಲಿ, ಒಂದು ಆಯತದ ವಿಸ್ತೀರ್ಣ ಅಂತ ಅನ್ನಂಗಿಲ್ಲ ನಾವು ಇನ್ನೊಮ್ಮೆ. ಆ ಆಯತದ ಅದ್ರ ಬಗ್ಗೆನೂ ಮಾತಾಡಕ್ಕೆ. ಸೊ ಡೆಫಿನೆಟ್ ಆಗಿ ಹೇಳಕತ್ತೇನೆ ನಾನು ಅದ್ರ ಬಗ್ಗೆ. Okay, so the sum of the area and perimeter of the rectangle is 302. Is 302. ಆಮೇಲೆ ಫುಲ್ ಸ್ಟಾಪ್ ಕೊಟ್ಟು ಫೈಂಡ್ ಇಟ್ಸ್ ಇಲ್ಲಿ ನೋಡ್ರಿ, ಫೈಂಡ್ ಇಲ್ಲೊಂದು ತಪ್ಪಾಗೈತಿ. ಫೈಂಡ್ ಇಟ್ ಎಫಾಸ್ಟಫಿ ಎಸ್ ಅಲ್ಲ, ಇದು ರಾಂಗ್. ಇದೇನ್ ಹೇಳ್ತೈತಿ? ಹಿಂಗ್ ಬರ್ದೇನ್ದು ಇಟ್ ಈಸ್ ಅನ್ನಂಗೆ ಇದು ಅಲ್ಲ. ಸೊ ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಇಟ್ಸ್ ಅದರ ಅನ್ನಕ್ಕೆ ಇಲ್ಲಿ ಯಾವ ಎಫಾಸ್ಟಫಿನೂ ಇಲ್ಲ. ಫೈಂಡ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್. ಲೆಂತ್ ಅಂಡ್ ಬ್ರೆಡ್ತ್. ಇದನ್ನ ನಾನು ಸ್ವಲ್ಪ ಚೇಂಜ್ ಮಾಡಿ ಇಲ್ಲಿ ಏನ್ ಮಾಡ್ಕೋಬಹುದಾಗಿತ್ತು? If the ಕ್ವಶನ್ ಮಾರ್ಕ್ ಇಲ್ಲಿ ಇರೋದಿಲ್ಲ. ಯಾಕ? ವಾಟ್ ಈಸ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್ ಅಂತ ಕೇಳಿದ್ನಂದ್ರ ಅವಾಗ ಕ್ವಶನ್ ಮಾರ್ಕ್ ಬರ್ತದೆ. ಇದು ಬರೀ ಹೇಳಿಕೆ, ಒಂದು ಇನ್ಸ್ಟ್ರಕ್ಷನ್, ಆರ್ಡರ್ ಐತಿ ಇದು. ಕಂಡು ಹಿಡೀರಿ. ಎಷ್ಟು ಅಂತ ಕೇಳಿಲ್ಲ, ಏನು ಅಂತ ಕೇಳಿಲ್ಲ. ಫೈಂಡ್ ಇಟ್ಸ್ ಲೆಂತ್ ಅಂಡ್ ಬ್ರೆಡ್ತ್. ಹೆಂಗ ಕಂಡು ಹಿಡಿದ್ರಿ ಅಂತ ಕೇಳಿದ ಕ್ವಶನ್ ಮಾರ್ಕ್ ಮಾತ್ರ. ಓಕೆ ಸರ್. ರೈಟ್. ಸೊ ಇಲ್ಲಿ ಓಕೆ, ಇದನ್ನ ಹೆಂಗ್ ಮಾಡ್ಬೋದಾಗಿತ್ತು ನೋಡ್ರಿ, ಇದನ್ನ ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೋದಾಗಿತ್ತು. ಒಂದ್ಸಲ ಆತರ ಕೊಡ್ತಾರೆ, ಅವಾಗ ಹೆದರ್ಬಾರ್ದು ನೀವು. ಇಫ್ ದ ಸಮ್ ಆಫ್ ದ ಏರಿಯಾ and perimeter of the rectangle is 302, comma, find its length and breadth. ಎಲ್ಲ ಒಂದು ವೇಳೆ ಹಿಂಗಾಗಿತ್ತು ಅಂತಂದ್ರ ಆವಾಗ ಅದರ ಉದ್ದ ಅಗಲಗಳನ್ನ ಕಂಡುಹಿಡಿಯಿರಿ. ರೈಟ್? ಗೊತ್ತಾಯ್ತು? ಇದು ವಾಕ್ಯ ರಚನೆ. ಗುಡ್. ಈಗ ಹಂಗಾದ್ರೆ ಇನ್ನೊಂದು ಕೊಡ್ತೇನೆ ನಾನು ಇವಾಗ. ಓಕೆ, ಮೊದಲೊಂದು ಸಿಂಪಲ್ ಕೊಡ್ತೀನಿ. ಮೊದಲ ಎಲ್ಲರೂ ಸಮೀಕರಣ ಹೇಳ್ಬೇಕು, ಉತ್ತರ ಅಲ್ಲ. ಸಮೀಕರಣ ಏನ್ ಬಂತು ಅದೇ ನನ್ನ ಉತ್ತರ ಫಸ್ಟಿಗೆ, ಆಮೇಲೆ ಮುಂದೆ ಬಿಡಿಸೋದು. ಬರೀ ಚಾಟ್ ಬಾಕ್ಸ್ ಅಲ್ಲಿ ಯಾರ್ಯಾರ ಸಮೀಕರಣ ರೆಡಿ ಆದಂಗ ಬರ್ಕೊಂತ ಹೋಗುದಷ್ಟೇ. ವಿನೋದ್ ಯಾದಗುಡ್, ನಿಂದು ಸಹಿತ ಇಟ್ಸ್ ಒಳಗ ಇಟ್ ಎಫಾಸ್ಟಫಿ ಎಸ್ ಹಚ್ಚಾಕತಿ, ಉಳಿದೆಲ್ಲ ಕರೆಕ್ಟ್ ಐತಿ. ಎಫಾಸ್ಟಫಿ ಹಚ್ಚಬೇಡ ಅಲ್ಲಿ, ಇಟ್ಸ್ ಅದರ. ಮೋರ್ ದೆನ್ ಅಂದ್ರ 5 ಮೀಟರ್ ಹೆಚ್ಚಿಲ್ಲ ರೀ? ಹೌದು, 5 ಮೀಟರ್ ಮೋರ್ ದೆನ್. ವಿನೋದ್ ನಿಂದು ಅದು ಸಮೀಕರಣನ ಆಗ್ಲಿಲ್ಲ. ಸಮೀಕರಣ ಆಗ್ಬೇಕಾದ್ರೆ ಏನ್ ಬೇಕು? ಒಂದು ಸಮ ಚಿಹ್ನೆ ಇರ್ಬೇಕು, ಬಲಭಾಗಕ್ಕೆ ಏನೋ ಇರ್ಬೇಕು, ಅವಾಗ ಸಮೀಕರಣ ಆಯ್ತು. ಬರೀ ಬೀಜೋಕ್ತಿಯನ್ನ ಅಥವಾ ಬರೆದ್ರ, ಒಂದು ಬಹುಪದೋಕ್ತಿಯನ್ನು ಬರೆದ್ರ ಅದು ಸಮೀಕರಣ ಆಗ್ಲಿಲ್ಲ. ಸಮೀಕರಣ ಅಂದ್ರೆ ಏನಿರ್ಬೇಕು? ಫಸ್ಟ್ ಆಫ್ ಆಲ್
ಈಕ್ವಲ್ ಟು ಮತ್ತ್ ಸೈನ್ ಇದೇ ಇರ್ಬೇಕು. ಮತ್ತ ಆ ಕಡೆ ಏನೋ ಇರ್ಬೇಕು ಅಂತ ಆ ಕಡೆ ಇರ್ಬೇಕಲ್ಲ ಅದು. ರೈಟ್. b into b plus 5 equal to 104. ರೈಟ್. ಪ್ಲಸ್ ಬರಕತ್ತಾರ ನೋಡಿ ಕೆಲವೊಬ್ರು. ವಿಸ್ತೀರ್ಣ ಕೊಟ್ಟೇನೆ ನಾನು ಇಲ್ಲಿ. ಉದ್ದ ಗುಂಡ್ಲೆ ಅಗಲ ಐತಿ. x into x plus 5 equal to 104. y into y plus 5 equal to 104. b into b plus 4 equal to 104. ಯಾವುದು ನಡೀತೈತಿ. ಬಟ್ ಕೆಲವೊಬ್ರು ಪ್ಲಸ್ ಬರಕತ್ತಾರ ಅಲ್ಲಿ, ಅದು ತಪ್ಪು. ಈಗ ಅದನ್ನ ಸಮೀಕರಣ ವರ್ಗ ಪ್ರಾಪರ್ ಆದರ್ಶ ರೂಪದಲ್ಲಿ ಬರೀರಿ. ಆದರ್ಶ ರೂಪದ ಸಮೀಕರಣವನ್ನು ಟೈಪ್ ಮಾಡ್ರಿ. ಈಗ ಅದನ್ನ ನಾನು ಕೇಳಾಕತ್ತಿದ್ದೆ. ಆದರ್ಶ ರೂಪದಲ್ಲಿ ಸಮೀಕರಣವನ್ನ ಟೈಪ್ ಮಾಡ್ರಿ. ಈಗ ಅದನ್ನ ನೀವು ಮಾಡಕತ್ತಿರಲ್ಲ, ಇದು ಆದರ್ಶ ರೂಪ ಅಲ್ಲ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 equal to 104 ಇದು ಆದರ್ಶ ರೂಪದಲ್ಲ. ಅದನ್ನ ಆದರ್ಶ ರೂಪಕ್ಕೆ ತಗೊಂಬರ್ರಿ. ಕರೆಕ್ಟ್. ಸುಜಲ್ ಮಾಡಿದಾನು ಹಂಗೆ, ಅದು ಎಲ್ಲರೂ ಆದರ್ಶ ರೂಪಕ್ಕೆ ತಗೊಂಡ್ಬರ್ರಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಶನ್. ಆದರ್ಶ ರೂಪಕ್ಕೆ ನಾವು ಇಂಗ್ಲಿಷ್ ಏನಂತೀವಿ? ಸ್ಟ್ಯಾಂಡರ್ಡ್ ಫಾರ್ಮ್. ಫಾರ್ಮ್ ಅಂದ್ರೆ ರೂಪ, FORM ಫಾರ್ಮ್. ಯಾರಿಗೆ ಡೌಟ್ ಐತಿ? ಸರ್. ಓಕೆ. ಸೊ ಇಲ್ಲೇನೈತಿ, ಈ ಸಲ ಚಿತ್ರ ತೆಗಿಯುದಿಲ್ಲ, ಹಂಗ ಡೈರೆಕ್ಟ್ ಆಗಿ ಬರಿತೇನೆ. ಚಿತ್ರ ಏನ್ ತೆಗಿಬೇಕಂತಿಲ್ಲ ಪ್ರತಿ ಸಲ. ಸರಿ, ನಮಗಿದ ಕುಣಿಸೋದನ್ನ ಟಫ್ ಆಗತೈತ್ರಿ. ಇದು ಹೆಂಗ್ ಕಂಡು ಹಿಡಿಯೋದಂತ್ರಿ? ನೋಡೋಣ. ಲೆಟ್ ದ ಬ್ರೆಡ್ತ್ ಆಫ್ ದಿ ರೆಕ್ಟಾಂಗಲ್. ನಮಗೂ ಸೂತ್ರ ಹಚ್ಚೋದ ಟಫ್ ಆಗೈತಿ. ಈ ಫಾರ್ಮುಲಾ ಇದನ್ನ ಇಕ್ವೇಶನ್ ಮಾಡೋದು ಟಫ್ ಆಗತೈತಿ. ಇಲ್ರಿ ಸರಿ, ಅದ್ರಿ ಅಲ್ಲ ಲಬ್ಧ ಕಂಡು ಹಿಡಿಯೋದ್ರಿ. ನಿಂದಾಯ್ತು. ಇಲ್ಲ ಇನ್ನೊಬ್ರು ಯಾರೋ ಒಂದಲ್ಲ ಫಾರ್ಮುಲಾ ಹಚ್ಚೋದು ಕಠಿಣ ಆಗತೈತಿ ಅಂದ್ರೆ ಏನಂತ ಅರ್ಥ ಆತದ್ದು? ಇಕ್ವೇಶನ್ ಫಾರ್ಮ್ ಮಾಡೋದು ತಪ್ಪು ಕಠಿಣ ಆಗತೈತಿ. ಸರಿ, ನಿನ್ನೆ ಕೊಟ್ಟಿದ್ರಲ್ಲ ಕ್ವಶನ್ ರೀ. ಹಾ, ಅದ್ ನಿನ್ನೆ ತಿಳಿಲ್ರಿ. ಮತ್ ಈಗ ಹೇಳಾತಿರ್ಲ ರೀ, ಆ ಸೂತ್ರ ಹಚ್ಚ ಬರತ್ರಿ. ನಾ ಕನ್ಫ್ಯೂಸ್ ಆಗೈತಿ. ಓಕೆ, ಇಲ್ಲಿ ನೋಡಿ ಇದ್ರೊಳಗೆ ಏನ್ ಕನ್ಫ್ಯೂಷನ್ ಆಕೈತಿ ನೋಡಿ. ಲೆಟ್ ದ ಬ್ರೆಡ್ತ್ ಆಫ್ ಅ ರೆಕ್ಟಾಂಗಲ್ ಬಿ ಎಕ್ಸ್. ಇದು ಅರ್ಥ ಆಯ್ತು ನಿಮ್ಗ? ಅಗಲಕ್ಕೆ ನಾ ಏನಂತ ಕರೆಯಾಕತ್ತೇನೆ? ಇಲ್ಲೇ ಎಕ್ಸ್ ಅಂತ ಕರೆಯಾಕತ್ತೇನೆ. ಎಕ್ಸ್ ಅಂತ ಎಷ್ಟಿನ ಕೂಡ. therefore length of the rectangle will be ಎಷ್ಟಿರ್ತೈತಿ? 5 ಹೆಚ್ಚ ಇರ್ತೈತಿ. 5 ಹೆಚ್ಚ ಅಂದ್ರೆ ಏನ್ ಮಾಡ್ಬೇಕು ನಾವು? ನೋಡು. ಹಾ, ನೋಡು, ಇಲ್ಲೇ ತಪ್ಪಿದ್ರೆ ಹೆಂಗ ನಿಮ್ದು? 5x ಅಂದ್ರೆ ಏನ್ ಅರ್ಥ? ಇದೆಲ್ಲ ಬಹಳ ಚಲೋ ತಂಗ್ ಮಾಡಿದ್ದೇನೆ ನಾನು. 5x ಅಂದ್ರೆ x 5 ಸರಿ ಅದ್ರಿ. ಹಾ, ಪ್ಲಸ್ 5x ಅಂದ್ರ 5 ಗುಣಾಕಾರ x. ಅದು 5 ಪಟ್. ಅದು 5 ಪಟ್ ಅಲ್ಲ. ಇಲ್ಲಿ x ಪ್ಲಸ್ 5. ಈಗ ವಿಸ್ತೀರ್ಣ ಏನೈತಿ? ವಿಸ್ತೀರ್ಣ 104 ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಗೊತ್ತೈತಿ ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಸೊ ಇಲ್ಲೇನಾಯ್ತು ಹಂಗಾರ? ಆದ್ದರಿಂದ ಈ ಲೆಂತ್ ಇಂಟು ಬ್ರೆಡ್ತ್ ಮಾಡ್ತೇನೆ ಇಲ್ಲಿ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಮಾಡಿದಾಗ ಏರಿಯಾ ಎಷ್ಟು ಬರ್ಬೇಕು? 4 ಮೀಟರ್ ಸ್ಕ್ವೇರ್ ಬರ್ಬೇಕು. ಸೊ ಇಲ್ಲಿ ಏನ್ ಮಾಡೋಣ? ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು 5x ಈಕ್ವಲ್ ಟು 104. ಇನ್ನು ಈ ಕಡೆ ತಗೊಂಡಿಗ ಆದರ್ಶ ರೂಪ ತಗೊಂಡ್ಬರಕ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 104 ಈಕ್ವಲ್ ಟು 0. ಪ್ಲಸ್ 13 ಮೈನಸ್ 8 ರೀ. ಓಕೆ, ಈಗ ಕೆಲವೊಬ್ರು ಏನಾಗ್ತಾರಿ, ಈಗ ಹೆಂಗ ಗೊತ್ತಾಕೈತ್ರಿ? ಈಗ ಕೂಡಿಸಿದಾಗ 5 ಬರ್ಬೇಕ್ರಿ, ಗುಣಿಸಿದಾಗ -104 ಬರ್ಬೇಕು. ಇದು ಹೆಂಗ್ ಗೊತ್ತಾಕೈತಿ? ಓಕೆ, ಸೊ ಫಸ್ಟ್ ಆಫ್ ಆಲ್ ಅವು ಹೆಂಗಿರ್ಬೇಕು ನೋಡೋಣ. ಈ ಸಂಖ್ಯೆಗಳು ಅವು 2 ಪ್ಲಸ್ ಇರಾಕ ಸಾಧ್ಯ ಐತೇನೋ ಅಥವಾ 2 ಮೈನಸ್ ಇರಾಕ ಸಾಧ್ಯ ಐತೇನೋ? ಆ ಸಂಖ್ಯೆಗಳು
ಇಲ್ರಿ ಮತ್ತ್ ದೊಡ್ಡ ಸಂಖ್ಯೆ ಮೈನಸ್ ಒಂದ್ ನಿಮಿಷ. ಈಗ ಯಾರಿಗೆ ಡಿಫಿಕಲ್ಟ್ ಆಗತೈತಿ ಇದು ಯಾರು ಒಡ್ಕೊಳ್ಳೋದು ಯಾರು ಡಿಫಿಕಲ್ಟ್ ಆಗತ್ತ ಅವ್ರ ನಂಗೆ ಹೆಸರು ಹೇಳ್ಬೇಕು, ನಾ ಯಾಕಂದ್ರೆ ಅವ್ರಿಗೆ ಅಷ್ಟೇ ಮಾತಾಡ್ತೇನೆ ಫಸ್ಟ್. ಸರಿ ಗಣೇಶ್ ರೀ. ಯಾರ್ಯಾರು? ಗಣೇಶ್. ಓಕೆ, ಮತ್ತೆ ಯಾರಿಗೆ? ಸರ್ ಕಿರಣ್ ರೀ. ಜಾನ್ವಿ ರೀ. ಪ್ರಜ್ವಲ್ ಗ್ರಿ. ಪ್ರಜ್ವಲ್. ಓಕೆ, ನಾ ಓಕೆ ಪ್ರಜ್ವಲ್ ನಾ ಮಾತಾಡಿಸ್ತೇನೆ ಈಗ. ಪ್ರಜ್ವಲ್, ಈಗ ನೀನ್ ಹೇಳಂಗ ಉಳ್ದ ನೀವ್ ಅಷ್ಟೇ ಮಾತಾಡ್ಬೇಕು ಈಗ, ಯಾರ್ಯಾರು ಡಿಫಿಕಲ್ಟ್ ಆಗತೈತ. ಈಗ ನೀವ್ ಹೇಳ್ರಿ, ಆ 2 ಸಂಖ್ಯೆಗಳು ಇರ್ತಾವಲ್ಲ, ಅವ್ ಯಾವ 2 ಸಂಖ್ಯೆಗಳು ಅದಾವ ನಮಗ? ಓಕೆ, 2 ಸಂಖ್ಯೆಗಳು ಅದಾವ, ಗೊತ್ತಿಲ್ಲ ನಮಗೆ. ಇವೆರಡನ್ನು ಕೂಡಿಸಿರ 5 ಆಗ್ಬೇಕು, ಗುಣಿಸಿರ -104 ಆಗ್ಬೇಕು. ಈ 2 ಸಂಖ್ಯೆಗಳು ಪ್ಲಸ್ ಇತ್ತರ ಏನಾಕಿತ್ತು ಪ್ರಾಬ್ಲಮ್? ಗುಣಿಸಿದಾಗ ಪ್ಲಸ್ ಬರ್ತಿತ್ತು, ಮೈನಸ್ ಬರ್ತಿರ್ತಿಲ್ಲ. 2 ಮೈನಸ್ ಇದ್ದು ಅಂದ್ರೂ ಸಹಿತ ಗುಣಿಸಿದಾಗ ಪ್ಲಸ್ ಬರ್ತಿತ್ತು, ಮೈನಸ್ ಬರ್ತಿತ್ತು. ಪ್ಲಸ್ ಬರ್ತಿತ್ರಿ. ಅಂದ್ಮೇಲೆ ಇದ್ರಾಗ ಇನ್ನೇನ್ ಇರ್ಬೇಕತ್ತು? ಒಂದ್ ಯಾವ್ದೋ ಪ್ಲಸ್ ಆಯ್ತು, ಒಂದ್ ಯಾವ್ದೋ ಮೈನಸ್ ಆಯ್ತು. ಮೈನಸ್. ಈಗ ಅವ್ರಷ್ಟೇ ಮಾತಾಡೋದು. ಓಕೆ, ಈಗ ನೀವು ಯಾರಾಗಿರಲಿಲ್ಲ ಡೌಟ್ ಬಂದವರು ತಪ್ಪಕೊಂಡ್ರಂಗಿಲ್ಲ. ನಿಮ್ಗೆ ಏನಾನ ಹೇಳೋತಿಲ್ಲ ಅಂದ್ರೆ ಕೇಳ್ಬೇಕಿಲ್ಲ. ಒಂದ್ ಸಂಖ್ಯೆ ಪ್ಲಸ್ ಇರಾಕ್ಬೇಕು, ಇನ್ನೊಂದ್ ಸಂಖ್ಯೆ ಮೈನಸ್ ಇರಾಕ್ಬೇಕು. ಗೊತ್ತಾಯ್ತಿದ್ ಯಾಕಂತ? ಹಾ ರೀ ಸರ್. ಹಾ ರೀ. ಹಾ ರೀ. ಓಕೆ, ಹಾ ರೀ. ಈಗ ಹಂಗಂದ್ಮೇಲೆ ಕೂಡಿಸಿದಾಗ 5 ಆಕೈತಿ ಅಂತ ನಾವು ಹೇಳಾಕತ್ತೇವೆ. ಆಕ್ಚುಲಿ ಒಂದು ಧನ ಸಂಖ್ಯೆ ಮತ್ತು ಒಂದು ಋಣ ಸಂಖ್ಯೆ ಕೂಡ್ಸೋದಂದ್ರೆ ಏನಂದಂಗ? ಅವುಗಳ ವ್ಯತ್ಯಾಸವನ್ನ ನೋಡೋದು. ವ್ಯತ್ಯಾಸವನ್ನ ನೋಡುದ್ರಿ. ಅವುಗಳ ವ್ಯತ್ಯಾಸ. ಸೊ ಆಕ್ಚುಲಿ ನೀವು ಇದ್ರ ವ್ಯತ್ಯಾಸ 5 ಐತಿ. ಆಕ್ಚುಲಿ ನೋಡಿದ್ರೆ ಇದು ಕೂಡಿಸಿದಾಗ ನಾವ್ ಹೇಳ್ಬೇಕಾದ್ರೆ ಹೆಂಗಂತೀವಿ? ಕೂಡಿಸಿದಾಗ 5 ಆಕೈತಿ ಅಂತ. ಒಂದು ಧನ ಸಂಖ್ಯೆ ಐತಿ, ಒಂದು ಋಣ ಸಂಖ್ಯೆ ಐತಿ. ಆದ್ದರಿಂದ ಏನಾಕತಿ? ಅವುಗಳ ವ್ಯತ್ಯಾಸ ಬರ್ತೈತಿ. ಇಲ್ಲಿ ಅವುಗಳ ವ್ಯತ್ಯಾಸ 5 ಐತಿ. ಸೊ ಈಗ 2 ಸಂಖ್ಯೆಗಳದಾವ ಇಲ್ಲಿ ನೋಡ್ರಿ, ನನ್ನ ವಿಡಿಯೋ ಕಡೆ ನೋಡ್ರಿ. 2 ಸಂಖ್ಯೆಗಳದಾವ, ಅವನು ಗುಣಿಸಿದಾಗ 104 ಆಕೈತಿ. ಅವುಗಳ ವ್ಯತ್ಯಾಸ 5 ಐತಿ. ಅಂದ್ರೆ ನಾ ಏನ್ ಮಾಡ್ತೀನಿ, ಆ 104ರ ಸ್ಕ್ವೇರ್ ರೂಟ್ ಏನೈತೆ ಸುಮಾರಾಗಿ, ಯಾರ್ದು ಸೌಂಡ್ ಐತ್ಲ ಅವ್ರು ಮ್ಯೂಟ್ ಮಾಡ್ರಿ, ಹಿಂದೆ ಯಾರ್ದು ಸೌಂಡ್ ಐತಿ ಸ್ವಲ್ಪ. 104ರ ಬಹಳ ಏಕಾಗ್ರತೆಯಿಂದ ಕೇಳಿದ್ದೇನೆ. ಆ 104ರ ಸ್ಕ್ವೇರ್ ರೂಟ್ ಏನೈತ್ಲ ಅಪ್ರಾಕ್ಸಿಮೇಟ್ಲಿ ಅಲ್ಲಿಂದ ಚಾಲು ಮಾಡ್ತೇನೆ. ಯಾಕಂದ್ರೆ ಸ್ಕ್ವೇರ್ ರೂಟ್ ನಾನು ಗುಣಿಸಿದಾಗ ಏನಾಕೈತಿ ಅವತ್ತು ನೋಡ್ರಿ, 2 ಸಂಖ್ಯೆಗಳು, ಇದು ಸಂಖ್ಯೆ ನಾನು ಸ್ಕ್ವೇರ್ ರೂಟ್ ಆಫ್ 104, ಇದು ಸಂಖ್ಯೆ ನಾನು ಸ್ಕ್ವೇರ್ ರೂಟ್ ಆಫ್ 104 ಮಾಡಿದ್ರೆ ಅಂದ್ರೆ ಗುಣಿಸಿದ್ರೆ ಏನ್ ಬರ್ತೈತಿ ಅವತ್ತು? 104. ಆಮೇಲೆ ಇವುಗಳ ವ್ಯತ್ಯಾಸ ಎಷ್ಟು ಬರ್ತೈತಿ? 0 ಬರ್ತೈತಿ. ಸೊ ನನಗೆ ವ್ಯತ್ಯಾಸ ಏನಾಗ್ಬೇಕು? 5 ಆಗ್ಬೇಕು. ಅಂದ್ರ ಒಂದ್ ಸಂಖ್ಯೆ ಸ್ವಲ್ಪ ಮುಂದ್ ಹೋಗ್ಬೇಕು, ಇನ್ನೊಂದ್ ಸಂಖ್ಯೆ ಏನ್ ಬರ್ಬೇಕು? ಹಿಂದೆ ಬರ್ಬೇಕು. ರೈಟ್? ಸೊ ಇವುಗಳ ಸ್ಕ್ವೇರ್ ರೂಟ್ ಎಷ್ಟೈತಿ? ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ರೂಟ್ ಆಫ್ 104 ಅಪ್ರಾಕ್ಸಿಮೇಟ್ಲಿ ಎಷ್ಟೈತಿ? 10 ಐತಿ, ಹೌದಲ್ಲ? ಈ 10 ದಿಂದ ಈಗ 10 ಇಂಟು 10 104 ಆಗುದಿಲ್ಲ. 100 ಸನಿಕ್ ಐತಿ. ಈಗ ಅದು ಎಷ್ಟು? ನಾ ಏನ್ ಮಾಡ್ತೀನಿ, 10 ನಿಂದ ಒಂದ್ ಹೆಜ್ಜೆ ಮುಂದ ಇನ್ನೊಂದು ಸಣ್ಣದು ತಗೋತೇನೆ. ಟ್ರಯಲ್ ಅಂಡ್ ಎರರ್ ಮಾಡ್ತಾರೆ ಕೆಲವರು ಬಹಳಷ್ಟು, ಪಟ್ 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 ಆತರ. ಸೊ ನಾ ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಅವತ್ರದ್ದು ವ್ಯತ್ಯಾಸ ಎಷ್ಟಾಗಿರ್ಬೇಕು? 5 ಆಗಿರ್ಬೇಕು. ಆ ತರ ಮಾಡ್ತೇನೆ. ಅಂದ್ರ ಫಾರ್ ಎಕ್ಸಾಂಪಲ್ ನಾನು ಇದನ್ನ 12 ತಗೊಂಡಿ ಈ ಕಡೆ ಸೈಡ್ ಎಷ್ಟು ತಗೋತೇನೆ? 5 ವ್ಯತ್ಯಾಸ ಅಂದ್ರೆ ಎಷ್ಟು ತಗೋಬೇಕು? 5 ಕಡಿಮೆ ಅಂದ್ರೆ ಎಷ್ಟು ತಗೋಬೇಕು? ಈ ಕಡೆ 3 ಕಡಿಮೆ ಅಂದ್ರೆ 7 ತಗೋಬೇಕು ನೋಡಿ. 2 ಹೆಜ್ಜೆ ಮುಂದ 3 ಹೆಜ್ಜೆ ಹಿಂದ 1. 12 ಮತ್ತು 7 ತಗೋತೇನೆ. 5 ವ್ಯತ್ಯಾಸ ಬರೋ. ಗುಣಿಸಿದ್ರೆ ಎಷ್ಟು ಆಕೈತಿ? 12 7 84. ಬರೋಬರಿ ಬರ್ಲಿಲ್ಲ ಇದು. ಈಗ ನಾ ಏನ್ ಮಾಡ್ತೇನಿ, ಇನ್ನೊಂದ್ ಹಂತ ತಗೋತೇನೆ. ಈ ಕಡೆ 3 ಹೆಜ್ಜೆ ತಗೋತೇನಿ, ಈ ಕಡೆ 2 ಹೆಜ್ಜೆ ತಗೋತೇನೆ. ಈಗೂ ನೋಡ್ರಿ ವ್ಯತ್ಯಾಸ ಎಷ್ಟೈತಿ? 5 ಐತಿ. ಈಗೂ ವ್ಯತ್ಯಾಸ 5 ಐತಿ. ಗುಣಿಸಿದ್ರೆ ಎಷ್ಟು ಬರ್ತೈತಿ? 6 ನೋಡ್ರಿ ನಮಗ್. ಸೊ ಅವಾಗ ನನ್ಗೆ ಏನ್ ಬರ್ತೇನೆ ಈಗ? ಹಂಗಾದ್ರೆ ಇದು ಸಿಕ್ ಕೂಡ್ಲೆ 13 ಮೈನಸ್ 8, ಹೌದಲ್ಲ? ಸೊ ಇದನ್ನ ನಾನು ಹೆಂಗ್ ಬರ್ಕೋತೇನಿ? 5x ಅನ್ನ 13x ಮೈನಸ್ 8x. ಇದನ್ನೆಲ್ಲ ಉಳ್ಕಿದ್ನೆಲ್ಲ ಹೆಂಗಿತ್ತು ಹಂಗ ಬರ್ಕೋತೇನಿ. ಈಗ ಇದ್ರೊಳಗ x ನ್ ಕಾಮನ್ ತೆಗಿತೇನಿ, x ಪ್ಲಸ್ 13. ಇದ್ರೊಳಗ -8 ನ ಕಾಮನ್ ತೆಗಿತೇನಿ, x ಪ್ಲಸ್ ಉಳಿತೈತಿ. ಯಾಕ ಮೈನಸ್ ಪ್ಲಸ್ ಮೈನಸ್ ಬರ್ತೈತಿ, ಮೈನಸ್ ಆಫ್ ಪ್ಲಸ್ ಮೈನಸ್ ಬರ್ತೈತಿ. -8 ಪ್ಲಸ್ 13 ಬರ್ತೈತಿ. ಈಗ ನೋಡ್ರಿ ಪುನಃ ಮ್ಯಾಜಿಕ್ ಆಯ್ತು ನೋಡ್ರಿ, ಪುನಃ ಮತ್ತು ಕಾಮನ್ ಯಾವತ್ತು ಬರ್ತೈತಿ. ಇದೊಂದು ಹಾಗೆ ಆಗ್ತೈತಿ ಅವತ್ತು, ಹಂಗೈತಿ.
ಸೊ ಎಕ್ಸ್ ಪ್ಲಸ್ 13 ಮತ್ತೆ ಕಾಮನ್ ತೆಗಿತೀನಿ. ಇಲ್ಲಿ ಎಕ್ಸ್ ಉಳಿತು, ಮೈನಸ್ 8 ಉಳಿತು, ಈಕ್ವಲ್ ಟು 0. ಆದ್ದರಿಂದ ಎಕ್ಸ್ ಪ್ಲಸ್ 13 0 ಆಗಿರ್ಬೇಕು ಅಥವಾ ಎಕ್ಸ್ ಮೈನಸ್ 8 0 ಆಗಿರ್ಬೇಕು. ಆದ್ದರಿಂದ ಎಕ್ಸ್ ಈಕ್ವಲ್ ಟು ಮೈನಸ್ 13 ಆಗಿರ್ಬೇಕು ಅಥವಾ ಎಕ್ಸ್ ಈಕ್ವಲ್ ಟು ಪ್ಲಸ್ 8 ಆಗಿರ್ಬೇಕು. ಇದು ನಮ್ಗೆ ಬೇಕಾದಂತಹ ಉತ್ತರ. ಯಾಕಂದ್ರೆ ಆಯತದ ಬಾಹುವಿನ ಅಳತೆ ಯಾವತ್ತು ಧನ ಸಂಖ್ಯೆ ಆಗಿರ್ತೈತಿ. ಸೊ ನೀವು ಈಗ 8 ಮತ್ತೆ ಇನ್ನೊಂದು ಅದರಿಗಿಂತ 5 ಮೀಟರ್ ಹೆಚ್ಚು ಅಂದ್ರೆ ಇನ್ನೊಂದು ಯಾವ್ದೈತಿ 13 ಮೀಟರ್ ಐತಿ. 13 ಎಂಟ್ಲೆ 104 ಅದರ ವಿಸ್ತೀರ್ಣ ಐತಿ. ಬಹಳ ಸಿಂಪಲ್. ಇನ್ನೊಂದು ನೋಡೋಣ, ಇದನ್ನ ಬಹಳಷ್ಟು ಸಲ ಒಡ್ದು ಮಾಡಿದಾಗ ನಿಮ್ಗ ಪರ್ಮನೆಂಟ್ ಆಗ್ಯದ ಸ್ಕಿಲ್ ಬಂದ್ಬಿಡ್ತೈತಿ. ಪರ್ಮನೆಂಟ್ ಆಗ್ಯದು ಎಲ್ಲೂ ಹೋಗಂಗಿಲ್ಲ ಅದು. ಈ ತರದ ಸಮೀಕರಣಗಳು ನಿಮ್ಗ RS ಅಗರ್ವಾಲ್ ಆಗ್ಲಿ ಇಂಥವನ್ನೆಲ್ಲ ಮಾಡ್ತಾರ. ಈಗ ಕೆಲವೊಬ್ರು ಹುಡುಗರು CBSE ಹುಡುಗರು ಇರ್ತಾರಲ್ಲ, CBSE ಕೇಂದ್ರೀಯ ವಿದ್ಯಾಲಯ CBSE ಸ್ಕೂಲ್ ಹೋಗ್ತಾರಲ್ಲ, ಅವ್ರೇನ್ ಮಾಡ್ತಾರು NCERT ಟೆಕ್ಸ್ಟ್ ಬುಕ್ ಅಂದ್ರೆ ನಿಮ್ದೇನ್ ಟೆಕ್ಸ್ಟ್ ಬುಕ್ ಐತ್ಲಾ ಸೇಮ್ ಟೆಕ್ಸ್ಟ್ ಬುಕ್ ಐತಿ. ಈಗ NCERT ಟೆಕ್ಸ್ಟ್ ಬುಕ್ ಅನ್ನ ನಿಮಗೂ ಕೊಟ್ಟಿದ್ದಾರೆ. ಅದ್ರಾಗಿನ್ನು ಎಲ್ಲಾ ಮುಗಿಸ್ತಾರ. ಅದನ್ನ ಮುಗಿಸೋದಲ್ದೆ ಮತ್ತೆ ಕೆಲವೊಂದು ಬುಕ್ಸ್ ಅದಾವ, ಬರೀ ಪ್ರಾಬ್ಲಮ್ಸ್ ಅದು ಬುಕ್ಸ್ ಅದಾವ. ಆ ಬುಕ್ ತಗೋತಾರ. RS ಅಗರ್ವಾಲ್ ಅಂತ ಒಂದು ಫೇಮಸ್ ಐತದ ಬುಕ್. RS ಅಗರ್ವಾಲ್ ಯಾರ ಗೊತ್ತೈತಿ ಕೇಳಿ? 10th ಐತಿ, 9th ಐತಿ. ಗೊತ್ತಿಲ್ರಿ. ಆ ಪುಸ್ತಕದೊಳಗೆ ಬರೀ ಪ್ರಾಬ್ಲಮ್ಸ್ ಅದಾವ. ಆ ಪ್ರಾಬ್ಲಮ್ಸ್ ಎಲ್ಲಾ ಬಿಡಿಸ್ತಾರ. ಅವಾಗ ಅವ್ರು ಏನಾಗ್ತಾರ, ಈಸಿಲಿ IIT-ಗೆ ಮುಂದೆ ಎಂಟ್ರೆನ್ಸ್ ಇರ್ತಲ್ಲ 12th-ಗೆ, ಅವಾಗ ರೆಡಿ ಆಗ್ತಾರ. ಬಿಡಿಸಿ ಬರೀ ನೋಡ್ರೆ ಸಾಕು ಹೇಳ್ಬಿಡ್ತಾರ ಅವ್ರು. ಬರೀ ನೋಡ್ರೆ ಹೇಳ್ಬಿಡ್ತಾರ. ಮತ್ತೇನಿಲ್ಲ, ಇಟ್ಸ್ ಅ ಕ್ವೆಶ್ಚನ್ ಆಫ್ ಪ್ರಾಕ್ಟೀಸ್. ಮೊದಲ ಅರ್ಥ ಮಾಡ್ಕೋಬೇಕು, ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ಎಲ್ಲೂ ಹೋಗಂಗಿಲ್ಲ. ಪರ್ಮನೆಂಟ್ ಉಳಿದ್ ಬಿಡ್ತೈತಿ, ಆರಾಮಾಗಿ ಎಕ್ಸಾಮ್ ಬರ್ತೀವಿ. ಸೊ ಇದನ್ ಮಾಡಿದ್ನಿಲ್ಲ, ಅದನ್ನ ಮಾಡಿದ್ದೀರಿ. ಹ್ಯಾಂಡ್ಶೇಕ್ ಕ್ವಶನ್ ರೀ. ಹ್ಯಾಂಡ್ಶೇಕ್ ಇದು ನಿಮ್ಗೆ ಅಸೈನ್ಮೆಂಟ್ ಕೊಟ್ಟಿನಿ. ಹ್ಯಾಂಡ್ಶೇಕ್ ಕ್ವಶನ್ ರೀ. ಇಲ್ರಿ ಸರ್ ರೀ, ಅಸೈನ್ಮೆಂಟ್ ಒಳಗ್ ಬಂದಿಲ್ರಿ. ಮತ್ತೆ ಹ್ಯಾಂಡ್ಶೇಕ್ ಕ್ವಶನ್ ಅಂತ ಯಾಕೆ ಗೊತ್ತಾಯ್ತು? ಯಾವತ್ ನೀವ್ ಹೇಳಿರ್ಲ ರೀ ಒಂದ್ ದಿವ್ಸ. ಒಂದ್ಸಲ ಕ್ಲಾಸ್ ಹೋಮ್ವರ್ಕ್ ಹೇಳಿರಿ. ಆ ದಿನ ಹಂಗ ಡಿಸ್ಕಸ್ ಮಾಡಿದ್ವಿ. ಹೋಮ್ವರ್ಕ್ ಹೇಳಿರಿ. ಏನ್ ಕೊಟ್ಟಿದ್ನಿ ಅವಾಗ ನಾನು? ಹೋಮ್ವರ್ಕ್ ಏನ್ ಕೊಟ್ಟಿದ್ನಿ? ಹ್ಯಾಂಡ್ಶೇಕ್ ಟೋಟಲ್ ಎಷ್ಟ್ ಆಗಿದಾವ ಅಂತ ಕೊಟ್ಟಿರ್ರಿ. ಅವ್ರ ಎಷ್ಟ್ ಆ ಹೌದ್ರಿ. ಹಾಲ್ದಾಗ ಎಷ್ಟ್ ಜನ ವಿದ್ಯಾರ್ಥಿಗಳು ಇದಾರ ಅಂತ ಕಂಡು ಹಿಡಿಯೋದು ಕೊಟ್ಟಿರ್ರಿ. ರೈಟ್, ಅದನ್ನ ಮಾಡಿದ್ರಿ ನೀವು? ಹಾ ರೀ, ಮಾಡಿದ್ದು ರೀ. ಸಮೀಕರಣ ಹಚ್ಚಿ ಮಾಡಿದ್ರಿ? ಹಾ ರೀ, ಆದ್ರ ರಾಂಗ್ ಹಂಗ ಮಾಡಿದ್ದು ರೀ. ಬಟ್ ರಾಂಗ್ ಟ್ರೈ ಬಂದಲ್ಲ ಅದು. ಮಾಡಿದ್ದೀರಿ ಸರ್. ನೀವು ಕೂಡ್ರಿ ಸರ್, ಇನ್ನೊಂದ್ರಿ ಇನ್ನೊಮ್ಮೆ ಅದನ್ನ ಮಾಡೋಣ. ಆನ್ ದ ಫಸ್ಟ್ ಡೇ ಆಫ್ ಎ ಕ್ಲಾಸ್, ಒಂದು ತರಗತಿಯ ಮೊದಲನೇ ದಿವಸ, ಎವ್ರಿ ಸ್ಟೂಡೆಂಟ್ does a handshake with every other student, ಅಥವಾ shakes hand with every other student ಅಂತ ಅನ್ಬೋದು. ಕ್ರಿಯಾಪದ ರೂಪದಲ್ಲೂ ಬಳಸಬಹುದು. does a handshake with every other student. ಅಥವಾ ಹೆಂಗ್ ಅನ್ಬೋದು? ಆನ್ ದ ಫಸ್ಟ್ ಡೇ ಆಫ್ ಎ ಕ್ಲಾಸ್ ಎವ್ರಿ ಸ್ಟೂಡೆಂಟ್ ಶೇಕ್ಸ್ ಹ್ಯಾಂಡ್ with every other student ಅಂತ ಅನ್ಬೋದು. If the total number of handshakes that take place is ಎಷ್ಟಿತ್ತು? ಅವಾಗ ಎಷ್ಟು ಕೊಟ್ಟಿದ್ನಿ?
ಈಗ ಸಿಂಪಲ್ ಕೊಡ್ತೇನೆ. 3916 ರೀ. 3916 ಕೊಟ್ಟಿದ್ರಿ. 3916. ಓಕೆ, find the number of students in the class. ನೋಡಿ ಎಷ್ಟೊಂದು ಡಿಫಿಕಲ್ಟ್ ಪ್ರಾಬ್ಲಮ್ ಐತಿ. ಅಲ್ಜಿಬ್ರಾದ ಪವರ್ ಎಷ್ಟೈತಿ ನೋಡಿ. ಸೊ ರೈಟ್, ಬಟ್ ಇದನ್ನ ಸಮೀಕರಣ, ಇದು ವರ್ಗ ಸಮೀಕರಣದ ಒಂದು ಲೆಕ್ಕ ಅಂತ ನಿಮಗೆ ಗೊತ್ತಾಗಿತ್ತು ಅವಾಗ. ಇದು ವರ್ಗ ಸಮೀಕರಣದ ಲೆಕ್ಕ ಅಂತ ಗೊತ್ತಾಗಿತ್ತು. ಓಕೆ, ನೋಡೋಣ ಈಗ ಕನ್ನಡ ಹೇಳ್ತೇನೆ. ಈಗ ಹೇಳ್ತೇನೆ. ತರಗತಿಯ ಮೊದಲನೇ ದಿವಸದಂದು ಪ್ರತಿಯೊಬ್ಬ ವಿದ್ಯಾರ್ಥಿ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾನು, ಒಂದು ಹ್ಯಾಂಡ್ ಶೇಕ್ ಮಾಡ್ತಾನೆ. ಅರ್ಥ ಆಯ್ತು? ಪ್ರತಿಯೊಬ್ಬರ ಜೊತೆಗೆ ಒಂದೇ ಒಂದು ಹ್ಯಾಂಡ್ ಶೇಕ್ ನಡೀತೈತೆ. ಒಟ್ಟಾರೆ ನಡೆದಂತಹ ಹ್ಯಾಂಡ್ ಶೇಕ್ಗಳ ಸಂಖ್ಯೆ 3916 ಆಗಿದ್ದರೆ ತರಗತಿಯಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅದನ್ನು ಗುರ್ತ ಹಚ್ಚಿರಿ ಅಂತ ಮಾಡಿದ್ದಾರೆ. ಸೊ ಇನ್ ಅದರ್ ವರ್ಡ್ಸ್, ಈಗ ಏನಾಗೈತಿ, ಹಿಂಗೈತಿ ನೋಡಿ. ಈಗ ಇದು ತರಗತಿ ಐತಿ. ಇದು ಈ ತರಗತಿಯೊಳಗ ಎಷ್ಟೋ ಜನ ಇದ್ದಾರೆ, ನಮಗ್ ಗೊತ್ತಿಲ್ಲ. ಏನಾಗೈತಿ ಇಲ್ಲಿ, ಪ್ರತಿಯೊಬ್ಬರ ಜೊತೆಗೆ ಒಂದ್ ಹ್ಯಾಂಡ್ ಶೇಕ್ ಅಂದ್ರೆ ಏನು, ಇವರಿಬ್ಬರ ಮಧ್ಯೆ ಒಂದು. ನೋಡಿ, ಒಂದು ಹೆಸರು ಕೊಡ್ತೇನೆ, 2 3 4 5 6 ಮಂದಿ ಇದಾರಂತ ಕೊರಿ. ಎಷ್ಟು ಹ್ಯಾಂಡ್ ಶೇಕ್ ಆಗ್ತಾವ ನೋಡೋಣ. ಈಗ ಇವ್ರ ಮಧ್ಯೆ ಒಂದು 1 2 1 3 4 1 4 1 5 1 6. ಆಮೇಲೆ 2 1 ನಡಕ್ ಮತ್ತೊಂದು ಆಗೋದಿಲ್ಲ, ಯಾಕಂದ್ರೆ 1 2 ನಡಕ್ ಒಂದ್ ಹ್ಯಾಂಡ್ ಶೇಕ್ ಆದ್ರೆ ಒಂದೇ ಹ್ಯಾಂಡ್ ಶೇಕ್. 15 ರೀ. ಇನ್ನ 2 3 2 4 2 5 2 6. ಇನ್ನ 3 ಮತ್ತೆ 2 ಮಾಡೋದು ಜೋರಿಲ್ಲ, 3 ಮತ್ತೆ 1 ಮಾಡೋದು ಜೋರಿಲ್ಲ, ಯಾಕಂದ್ರೆ ಅದು ಆಗೈತಿ ನೋಡ್ರಿ ಈಗಾಗಲೇ ಆ ಹ್ಯಾಂಡ್ ಶೇಕ್. 4 ರೀ. ಸೊ ಇನ್ನ 3 4 3 5 3 6 ಇನ್ನ 4ನ 3 ಜೊತೆಗಿಲ್ಲ, 4 2 ಜೊತೆಗೂ ಬೇಡ, 4 ಆಮೇಲೆ 5ನ ಇಲ್ಲ 5 6 ಅಷ್ಟೇ. ರೈಟ್, ಓಕೆ. ಒಂದ್ ನಿಮಿಷ, ಯಾರೋ ಡೋರಿಗೆ ಬಂದಿದ್ದಾರೆ, ನೋಡ್ಬೇಕು ನಾನು. ಯಾರೋ ಡೋರಿಗೆ ಬಂದ. ರೈಟ್. ಸೊ ಒಟ್ಟಾರೆ ಇಲ್ಲಿ ಎಷ್ಟು ಹ್ಯಾಂಡ್ ಶೇಕ್ಗಳು ನಡೀತಾವು? 15 ರೀ. 15 ಅಲ್ಲ, ನನಗೆ ಹಂಗ್ ಬೇಡ ಉತ್ತರ. ಒಟ್ಟಾರೆ ಎಷ್ಟು ಹ್ಯಾಂಡ್ ಶೇಕ್ಗಳು ನಡೀತಾವ ಇಲ್ಲಿ, ಅದನ್ನ ಹೆಂಗ್ ಕಂಡು ಹಿಡಿಯೋದು? ಇಲ್ಲಿ ಹೆಂಗ್ ಕಂಡು ಹಿಡಿದ್ವಿ ಒಟ್ಟಾರೆ ಎಷ್ಟು ಹ್ಯಾಂಡ್ ಶೇಕ್ಗಳು ನಡೀತಾವ ಅಂತ ಹೇಳಿ? ಇದಕ್ ಫಾರ್ಮುಲಾ ಏನು? ಏನ್ ಹುಡುಗರಿದ್ರೆ ಏನ್ ಮಾಡುದು? ಎಕ್ಸ್ ಹುಡುಗರದಾರ, ಎಕ್ಸ್ ಹುಡುಗರದಾರ, ಎಷ್ಟು ಹ್ಯಾಂಡ್ ಶೇಕ್ಗಳು ಆಗ್ತಾವ? x plus 1 x by 2. ಫಾರ್ಮುಲಾ ಐತ್ರಿ. ಯಾಕ ಯಾಕ ಯಾಕ
ನೋಡ್ರಲ್ಲ ಇಲ್ಲಿ ಪ್ರತಿ ವಿದ್ಯಾರ್ಥಿ ಎಷ್ಟ್ ಈಗ ಮೊದಲನೇ ವಿದ್ಯಾರ್ಥಿ 1 2 1 3 1 4 1 5 1 6 ಎಷ್ಟ್ ಮಾಡಿದವ ಹ್ಯಾಂಡ್ಶೇಕ 5 ಮಾಡ್ಲಿಲ್ಲ ತನ್ನ ಜೊತೆಗೆ ತಾನೇ ಅಂತೂ ಹ್ಯಾಂಡ್ಶೇಕ್ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಯಾವ್ದೇ ವಿದ್ಯಾರ್ಥಿ ರೈಟ್. ಸೊ ಪ್ರತಿ ವಿದ್ಯಾರ್ಥಿ ಎಷ್ಟು ಹ್ಯಾಂಡ್ಶೇಕ್ ಮಾಡ್ತಾನೋ ಎನ್ ವಿದ್ಯಾರ್ಥಿಗಳಿದ್ರಂದ್ರೆ n-1 ಹ್ಯಾಂಡ್ಶೇಕ್ ಮಾಡ್ತಾನೋ ಇಲ್ಲೋ? ಎಸ್ ಸರ್. ಎಷ್ಟು ವಿದ್ಯಾರ್ಥಿಗಳದಾರು? n ವಿದ್ಯಾರ್ಥಿಗಳದಾರ. ಪ್ರತಿಯೊಬ್ರು ಎಷ್ಟು ಹ್ಯಾಂಡ್ಶೇಕ್ ಮಾಡಕತ್ತಾರು? n-1 ಹ್ಯಾಂಡ್ಶೇಕ್ ಮಾಡಾರ. ಹಾ, ಸೊ ಹಂಗ ನೋಡಿದ್ರ ನಂಬರ್ ಆಫ್ ಹ್ಯಾಂಡ್ಶೇಕ್ಸ್ ಎಷ್ಟಾಗಬೇಕಾಗಿತ್ತು? n ಇಂಟು n-1 ಆಗ್ಬೇಕಾಗಿತ್ತು. ನಾ ಹೇಳೋದು ಅರ್ಥ ಆಗತ್ತ ಈಗ? ಪ್ರತಿಯೊಬ್ಬ ವಿದ್ಯಾರ್ಥಿ n-1 ಹ್ಯಾಂಡ್ಶೇಕ್ ಮಾಡತಾನ. n ವಿದ್ಯಾರ್ಥಿಗಳು ಅದಾರ. n ಇಂಟು n-1 ಆಗ್ಬೇಕಾಗಿತ್ತೋ ಇಲ್ಲೋ? ಅಂದ್ರ ಅರ್ಥ ಏನಾಯ್ತು ಇಲ್ಲಿ? 6 ಇಂಟು 5 ಅನ್ನಂಗಿದು. ಇಲ್ಲಿ 6 ಅದಾರದು ವಿದ್ಯಾರ್ಥಿಗಳು. n-1 ಅಂದ್ರೆ ಎಷ್ಟು? 6 - 1 ಅಂದ್ರೆ ಎಷ್ಟಾಯ್ತು? 5. ಇಲ್ಲಿ ನೋಡ್ರಿ, 1ನೇದಾವ 5 ಮಾಡಿದ, 2ನೇದಾವ 5 ಮಾಡಿದ, 3ನೇದಾವ 5 ಮಾಡಿದ, 4ನೇದಾವ 5 ಮಾಡಿದ, 5ನೇದಾವ 5 ಮಾಡಿದ, 6ನೇದಾವ 5 ಮಾಡಿದ. ಹಿಂಗ 6 ವಿದ್ಯಾರ್ಥಿಗಳು 5 ಹ್ಯಾಂಡ್ಶೇಕ್ ಮಾಡಿದ್ರ 30 ಆಗ್ಬೇಕಾಗಿತ್ತು. ಇದ್ರ ಪ್ರಕಾರ 30 ಆಗ್ತಿತ್ತು. ಆದ್ರೆ ಇಷ್ಟ ಆಗುದಿಲ್ಲ, ಯಾಕಂದ್ರೆ ಒಂದೊಂದು ಹ್ಯಾಂಡ್ಶೇಕ್ ಕಮ್ಮಿ ಆಗತ್ತಾವ್ರಿ. ಪ್ರತಿ ಹ್ಯಾಂಡ್ಶೇಕ್ ಎಷ್ಟು ಸಲ ಕೌಂಟ್ ಆಗೈತಿ ಇದ್ರೊಳಗ? ಈ ಲೆಕ್ಕಾಚಾರದಾಗ ಒಂದೊಂದ್ ಹ್ಯಾಂಡ್ಶೇಕ್ 2 ಸಲ ಕೌಂಟ್ ಆಗೈತಿ ನೋಡಿ. 1 2 ಅಂತೂ ಕೌಂಟ್ ಆಗೈತಿ, 2 1 ಅಂತೂ ಕೌಂಟ್ ಆಗೈತಿ. ಇದು ಹೆಂಗೈತಿ? ಇದು 1 2 1 3 1 4 1 5 1 6 ಇವು 5 ಇವು. ಮತ್ ನೆಕ್ಸ್ಟ್ ಇನ್ನ 5 ಅದಾವ ನೋಡ್ರಿ. 2 1 2 2 2 3 2 4 2 5 2 6 2 6 2 1 ಸಾರಿ 2 2 ಇಲ್ಲೇ 2 2 6 ಐತಿ. 2 1 2 3 2 4 2 5 2 6. ಹಂಗ ಇಲ್ಲಿ 3 1 3 2 3 4 3 5 3 6 ಹಿಂಗ ಇಲ್ಲಿ 5 ಇಲ್ಲಿ 5 ಇಲ್ಲಿ 5 ಇಲ್ಲಿ 5 ಹಿಂಗ 6 ಸಲ 5 6 ಇಲ್ಲೇ 30 ಆಗಿದಾವ. ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, ಪ್ರತಿಯೊಂದು ಸಹಿತ 1 2 ಒಮ್ಮೆ ಕೌಂಟ್ ಆಗೈತಿ, 2 1 ಒಮ್ಮೆ ಕೌಂಟ್ ಆಗೈತಿ, 1 3 ಒಮ್ಮೆ ಆಗೈತಿ, 3 1 ಒಮ್ಮೆ ಆಗೈತಿ, 1 4 ಆಗೈತಿ, 4 1 ಆಗೈತಿ. ಪ್ರತಿ ಹ್ಯಾಂಡ್ಶೇಕ್ ಇಲ್ಲಿ ಎಷ್ಟು ಸಲ ಕೌಂಟ್ ಆಗಿದಾವ? ಡಬಲ್ 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 ಆಗಿದಾವ. ಅಂದ್ಮೇಲೆ ಇದನ್ನ ಏನ್ ಮಾಡ್ಬೇಕು? ಇದನ್ನೇನ್ ಮಾಡ್ಬೇಕು? ಈ ಸಂಖ್ಯೆನ ಡಿವೈಡೆಡ್ ಬೈ 2. ಈಗ ಬರೋಬರ್ ಆಕೈತಿ ನೋಡ್ರಿ. ಈಗ ಬರೋಬರ್ ಆಕೈತಿ ನೋಡ್ರಿ. 30 ಡಿವೈಡ್ ಬೈ 15 ಅದು 15 ಹ್ಯಾಂಡ್ಶೇಕ್ಗಳು ಇಲ್ಲ ಆಗಿದಾವ. ಸೊ ಇದ್ರ ಫಾರ್ಮುಲಾ ಎದಕ್ಕೆ ಇದು ಬಂತು? n ಇಂಟು n-1/2 ಬಂತು. ಇದನ್ನ ನಾನು ಇನ್ನೊಂದು ರೀತಿಯಿಂದ ನೋಡ್ಬೋದಾಗಿತ್ತು. ಏನ್ ಇನ್ನೊಂದು ರೀತಿಯಿಂದ ನೋಡ್ಬೋದಾಗಿತ್ತು? ನೋಡ್ರಿ, ಮೊದಲನೇ ವಿದ್ಯಾರ್ಥಿ ಎಷ್ಟು ಹ್ಯಾಂಡ್ಶೇಕ್ ಮಾಡಿದ? 5. ಎರಡನೇ ವಿದ್ಯಾರ್ಥಿ 4. ಮೂರನೇದವ 3 2 1. ಸೊ 6 ವಿದ್ಯಾರ್ಥಿಗಳಿದ್ದಾಗ ನಾವು 1 2 3 4 ಎಷ್ಟರ ಮಟ್ಟ ಕೌಂಟ್ ಮಾಡ್ಬೇಕು? 5ರ ಮಟ್ಟ ಕೌಂಟ್. ಹಾ, ಕರೆಕ್ಟ್. ಹಂಗಿದ್ದಾಗ n ವಿದ್ಯಾರ್ಥಿಗಳಿದ್ದಾಗ ನಾನು ಎಲ್ಲಿ ಮಟ್ಟ ಕೌಂಟ್ ಮಾಡ್ಬೇಕು? 1 + 2 + 3 + 4 ಹಿಂಗೆ ಎಲ್ಲಿ ಮಟ್ಟ ಕೌಂಟ್ ಮಾಡ್ಬೇಕು? ಈ ತರ 1 + 2 + 3 + n-1 ಮಟ್ಟನ ಕೌಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾ ಇದಕ್ಕೇನಿತ್ತು ನಮ್ದು ಫಾರ್ಮುಲಾ? 1 + 2 + 3 + ಇದಕ್ಕ ಅಪ್ ಟು n ಮಟ್ಟ ಇತ್ತಂದ್ರೆ ಇದಕ್ಕೆ ಏನ್ ಮಾಡ್ತಿದ್ವಿ ನಾವು? n ಇಂಟು n+1/2. ಇದು ಗೊತ್ತೈತಿ ನಿಮ್ಗೆ ಎಲ್ಲರಿಗೂ? ಇದು ಯಾಕೆ ಬಂತು ಗೊತ್ತೈತಿ? ನಾವ್ ಇದನ್ನ ಎಲ್ಲೋ ಒಂದ್ ಕಡೆ ಪ್ರತಿಭಾ ಇದಕ್ಕ ಲಾಂಚ್ ದಾಗ ಯಾರೋ ಸ್ವಲ್ಪ ವಿದ್ಯಾರ್ಥಿಗಳ ಜೊತೆ ಡಿಸ್ಕಸ್ ಮಾಡಿದ್ನ. ಇದು ಯಾಕೆ n ಇಂಟು n+1/2 ಬಂತು? ಹಾ, ಮಠದಾಗ ಇದನ್ನ ಮಾಡಿದ್ವಿ ನಾವು. ಇದನ್ನ n ಇಂಟು n ಯಾಕೆ ಬಂತು? ಅಲ್ಲೇ ಕುತ್ಕೊಂಡಲ್ಲೇ ಮಾಡಿದ್ವಿ. ಇದನ್ನ ಉಳಿದವ್ರಿಗೆ ಗೊತ್ತೈತಿಲ್ಲ ಗೊತ್ತಿಲ್ಲ. ಇದು ಯಾಕೆ? ಓಕೆ, ಹೇಳಿಲ್ಲ. ಓಕೆ ಓಕೆ, ಇದನ್ನ ನೀವು ಬೇಕಾದ್ರೆ ಯೋಚನೆ ಮಾಡ್ಕೊಂಡ್ ಬರ್ರಿ. ಇದು ಬಹಳ 1 2 3 4. ಓಕೆ, ಇದನ್ನ ಮಾಡಿಲ್ಲ ನಾವು. ಓಕೆ, ಸೊ ಎನಿವೆ, ಸೊ ಇದನ್ನ ಹಿಂಗ್ ಮಾಡ್ತೀವಿ. ಈಗ ಇದ್ರದ್ದು ಹಿಂಗೈತಂತ ಒಪ್ಕೊಂಡೀಗ, ಯಾವುದು ಇದನ್ನ ನೋಡೋಣ. ಈಗ ಇನ್ನೊಮ್ಮೆ ಇದನ್ನ ಆಮೇಲೆ ಸೆಪರೇಟ್ ಆಗಿ ಡಿಸ್ಕಸ್ ಮಾಡೋಣ. 1 + 2 + 3 + so on up to n ಮಟ್ಟ ಕೂಡಿಸಿದ್ರೆ n ಇಂಟು n+1/2 ಆಕೈತಿ ಅಂತ ತಿಳ್ಕೊಂಡು. ಹಂಗಾದ್ರೆ ನಾ n-1 ಮಟ್ಟ ಕೂಡಿಸಿದ್ರೆ ಏನಾಕೈತಿ? n-1 ಇದಕ್ಕೇನ್ ಮಾಡ್ಬೇಕು? ನೆಕ್ಸ್ಟ್ ಸಂಖ್ಯೆ ಯಾವ್ದು ಇರ್ಬೇಕು? ಇದ್ರ ಮುಂದಿಂದು n-1 ಡಿವೈಡ್ ಬೈ 2. ಸೊ ಇದೇನಾದ್ ನೋಡ್ರಿ, n-1 ಇದ್ರ ಮುಂದಿನ ಸಂಖ್ಯೆ ಯಾವ್ದಿದೆ? n/2. ನಮ್ ಸೂತ್ರನ ಬಂತು ನೋಡ್ರಿ, n ಇಂಟು n-1/2. ಇದೇ ಸೂತ್ರ ಬಂತು, n ಇಂಟು n-1/2.
ಗೊತ್ತಾಯ್ತು? ಎರಡ್ ರೀತಿಯಿಂದ ನೋಡಿದ್ವಿ ನಾವ್ ಇದನ್ನ, ಎಲ್ಲ ಒಂದೇ ಸೂತ್ರ ಬರ್ತದೆ. ಸೊ ಈಗ ಹಂಗಾದ್ರ ನಮ್ಮ ಲೆಕ್ಕದೊಳಗೆ ಏನಾಯ್ತು ಈಗ? ನಮ್ಮ ಲೆಕ್ಕದೊಳಗೆ ಏನಾಯ್ತು ಈಗ? ಎಷ್ಟ್ ಹ್ಯಾಂಡ್ ಶೇಕ್ ಆಗಿದಾವೆ? 3016 ಆಗಿದೆ. ಸೊ ಹಂಗಾದ್ರೆ ನಮ್ಗೆ ಏನ್ ಗೊತ್ತಾಯ್ತು? n ಇಂಟು n ಮೈನಸ್ 1/2 ಇಸ್ ಈಕ್ವಲ್ ಟು 3916. therefore ಏನಾಯ್ತು? ಈ ಎರಡನ್ನ ಇಲ್ಲಿ ತಗೊಂಡು n ಇಂಟು n ಮೈನಸ್ 1 ಈಕ್ವಲ್ ಟು ಎಷ್ಟಾಯ್ತು? 2 6 12, 2 1 2 1 3, 9 7 18, 2 3 6 1 7. ಇಷ್ಟಾಯ್ತು? ಇಷ್ಟಾಯ್ತು? ಎಸ್ ಸರ್. ರಾಂಗ್ 7 ರಾಂಗ್ ಇದೆ. ಕರೆಕ್ಟ್ ಐತ್ರಿ. ಕರೆಕ್ಟ್ ಐತಿ. ಹಾ, ಈಗ ಇದೇನ್ ಮಾಡ್ಕೊಂಡು n ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಮೈನಸ್ n ಈಕ್ವಲ್ ಟು 7838. ಆಮೇಲೆ n ಸ್ಕ್ವೇರ್ ಮೈನಸ್ n ಮೈನಸ್ 7838. ನೋಡ್ರಿ, ಈಗ ಆದರ್ಶ ರೂಪದ ಒಂದು ವರ್ಗ ಸಮೀಕರಣ ಬಂತು. ಈಗ ನಾ ಎರಡು ಸಂಖ್ಯೆಗಳು ಎಂತಾವ್ ಕಂಡು ಹಿಡಿಬೇಕು? 7800 n ಬರ್ಬೇಕ್ರಿ. ಗುಣಿಸಿದಾಗ 7832 ಆಗ್ಬೇಕು. ಕೂಡಿಸಿದ್ರ 1 ಬರ್ಬೇಕು. ಅಂದ್ರ ಇಲ್ಲಿ ಅದ್ರ ಎಂತಾದ್ರು ಐತಿದು ಮೈನಸ್ ಐತಿದು, ಇದು ಮೈನಸ್ ಐತಿದು ಅಂದ್ಮೇಲೆ ಒಂದ್ ಸಂಖ್ಯೆ ಏನಿರ್ಬೇಕು? ಪ್ಲಸ್ ಇರ್ಬೇಕು, ಒಂದ್ ಸಂಖ್ಯೆ ಇನ್ನೊಂದು ಮೈನಸ್ ಇರ್ಬೇಕು. ಆಮೇಲೆ ಅವುಗಳ ವ್ಯತ್ಯಾಸ, ಹಂಗಾರ ಅವುಗಳ ವ್ಯತ್ಯಾಸ ಎಷ್ಟಿರ್ಬೇಕು? ಕೇವಲ 1 ಇರ್ಬೇಕು. 1 ಇರ್ಬೇಕು. ಹಾ, ಅಂದ್ಮೇಲೆ ಇವ್ ಎರಡು ಅಗದಿ ಸ್ಕ್ವೇರ್ ರೂಟ್ ಸಮೀಪ ಅದಾವ ನೋಡ್ರಿ. ಹಂಗಾದ್ರೆ ಈ ಎರಡು ಇದ್ರ ಸ್ಕ್ವೇರ್ ರೂಟ್ ಸಮೀಪ ಅದಾವ. ಎದ್ರ ಸ್ಕ್ವೇರ್ ರೂಟ್ಗೆ ಸಮೀಪ ಅದಾವ? 7832 ರೀ. 32 ಸ್ಕ್ವೇರ್ ರೂಟ್ಗೆ ಸಮೀಪ ಅದಾವ. ಇದ್ರ ಸ್ಕ್ವೇರ್ ರೂಟ್ ಎಷ್ಟಿರ್ತೈತಿ ನೋಡ್ರಿ. ಈಗ ಇದ್ರ ಸ್ಕ್ವೇರ್ ರೂಟ್ ಎಷ್ಟು ಎಲ್ಲಿಗೆ ಇರ್ತೈತಿ? ಸುಮಾರಾಗಿ 7800. ಅಂದ್ರೆ 8 ನೋಡ್ರಿ, 100ರ ಸ್ಕ್ವೇರ್ ಎಷ್ಟಾಕಿತ್ತು? 10,000 ಆಕಿತ್ತು. 90ರ ಸ್ಕ್ವೇರ್ ಎಷ್ಟಾಕಿತ್ತು? 9 81, 8100 ಆಗ್ತಿತ್ತು. 90ರ ಸ್ಕ್ವೇರ್ ಎಷ್ಟಾಕೈತಿ? 9 81, 8100. ಇನ್ನು 80ರ ಸ್ಕ್ವೇರ್ ಎಷ್ಟೈತಿ? 8 8 64. ಅಂದ್ಮೇಲೆ ಇವ್ ಎರಡು ತರ ನಡಕ್ ಐತದ ಸ್ಕ್ವೇರ್ ರೂಟ್. ಇವ್ ಎರಡು ತರ ನಡಕ್ ಯಾಕಡೆ ಸೈಡ್ ಐತಿ ನೋಡೋಣ. ಯಾಕಡೆ ಸೈಡ್ ಐತಿ? ಸುಮಾರಾಗಿ ಯಾಕಡೆ ಐತಿ? ಸುಮಾರಾಗಿ 90ರ ಸನಿಕ ಐತಿ. 90ರ ಸನಿಕ ಐತಿ. ಹಾ, 90ರ ಸನಿಕ ಐತಿ. ಹಾ, ಅಂದ್ಮೇಲೆ ಆ ಎರಡು ಸಂಖ್ಯೆಗಳು 90ರ ಸನಿಕ ಒಂದ ವ್ಯತ್ಯಾಸ ಐತಿ. ಓಕೆ, ಸೊ ಆ ಸಂಖ್ಯೆಗಳು ಹೆಂಗಿರ್ಬೋದು? ಸ್ವಲ್ಪ ಲಕ್ಷ ಕೊಟ್ಟು, ಈಗ ಯಾರು ಮಾತಾಡ್ಬೇಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು. ಆ ಸಂಖ್ಯೆಗಳು ಹೆಂಗಿರ್ಬೋದು? ಹಂಗಿದ್ರ 86 ಮತ್ತೆ 85 ಹಿಂಗೆಲ್ಲ ಇರ್ಬೋದು. ಹಿಂಗೆಲ್ಲ ಇರ್ಬೋದು ಆ ಸಂಖ್ಯೆಗಳು. ವ್ಯತ್ಯಾಸ ಒಂದೇ ಐತಿ ನೋಡ್ರಿ, ವ್ಯತ್ಯಾಸ ಒಂದಿರ್ಬೇಕು. ಬಟ್ ಅದ್ರ ಗುಣಾಕಾರ ಮಾಡಿದಾಗ ಇಷ್ಟು ಬರ್ಬೇಕು. ಅಂದ್ರೆ ಈ ಬಿಡಿ ಕಾಳು ಗುಣಾಕಾರ ಮಾಡಿದಾಗ 2ರಿಂದ ಎಂಡ್ ಆಗ್ಬೇಕು ನೋಡ್ರಿ. 6 5 30. ದೊಡ್ಡ ಸಂಖ್ಯೆ ಮೈನಸ್ ಇರ್ಬೇಕ್ರಿ. ದೊಡ್ಡ ಸಂಖ್ಯೆ ಮೈನಸ್ ಆಗಿರ್ಬೇಕು ಬಿಡು. ಅದಕ್ಕೆ ಅದ್ ಮಾಡ್ಕೊಂಡಂತ. ಕರೆಕ್ಟ್ ನೀವು ಹೇಳಾಕ್ತಿದ್ದು. ದೊಡ್ಡ ಸಂಖ್ಯೆ ಮೈನಸ್ ಆಗಿರ್ಬೇಕು. ದಟ್ ಇಸ್ ಅ ಗುಡ್ ಥಿಂಗ್. ಈಗ ಇದು ನೋಡ್ರಿ, ಗುಣಾಕಾರ ಮಾಡಿದಾಗ ಈ ಸಂಖ್ಯೆ ಬರ್ಬೇಕು, ವ್ಯತ್ಯಾಸ ಬಂದಿರ್ಬೇಕು. ಆ ಸಂಖ್ಯೆಗಳು 80 ಮತ್ತು 90ರ ನಡಕ ಅದಾವ. ಸುಮಾರು 85ರ ನಂತರ ಅದಾವು ಅಂತ ನಮಗ್ ಗೊತ್ತೈತಿ. ಈಗ ನಾ ಏನ್ ಮಾಡ್ತೀನಿ? ಈ ತರ ನೋಡ್ಕೊಂತ ಹೋಗ್ತೇನೆ ಕಾಂಬಿನೇಷನ್ಸ್ ನ. ಅವಾಗ ಈ ಎರಡು ಬರ್ತೈತಿಲ್ಲ ನೋಡಕ್ ಏನ್ ಮಾಡ್ತೇನೆ? ಕೇವಲ ಬಿಡಿ ಅಷ್ಟ ಗುಣಿಸಿ ನೋಡ್ತೇನೆ. 6 5 30 ಬರಾಕ್ ಸಾಧ್ಯ ಇಲ್ಲ ಇದು. ಇನ್ನ 87 86 7 6 42 ಇದೇನೋ ಬರೋಂಗ್ ಕಾಣಾಕತ್ತೈತಿ. ಇದೇನೋ ಬರೋಂಗ್ ಕಾಣತೈತಿ. ಯಾಕಂದ್ರೆ 7 6 42 ಐತಿ. ಗುಣಿಸಿ ನೋಡ್ರಿ ಇದನ್ನ. 87 86 ಬರ್ತೈತೆ ನೋಡ್ರಿ. 7 6 42, 4 5 6 8 48, 4 52. ಈ ಸ್ಥಾನ ಬಿಡ್ರಿ, ಇಲ್ಲಿ 0 ಆಯ್ತು. 8 7 56, 8 64, 5 69. 2 6 2 8 9 14. ಓ, ಇದು ಬರ್ಲಿಲ್ಲ. ಈಗ ಇನ್ನೊಂದು ಈಗ ನೆಕ್ಸ್ಟ್ ತಗೊಂಡ್. ಈಗ 88 89 9 8 72 ಇದು ಬರತೈತಿ ನೋಡ್ರಿ. ಇದು ಬರತೈತಿ. ಇವನ್ ಗುಣಿಸಿ ನೋಡ್ರಿ, ಬರ್ತೈತಿ ನೋಡ್ರಿ. ಬರ್ತೈತ್ರಿ ಸರ್. ಬರ್ತೈತಿ. 89 88
ಎಂಟೊಂಬತ್ಲೆ 72, 7 ಕೆಲ 8 ಎಂಟ್ಲೆ 64, 7 71 ಬಿಡ್ರಿ. 8 9 ಸೇಮ್ ಆಗ್ತದೆ. 2 1 7 2 3 8 7. ಸೊ 7 8 3 2 ಬಂತು. ಸೊ ಒಂದು ಸಂಖ್ಯೆ 89, ಒಂದ್ ಸಂಖ್ಯೆ 88. ಹೆಂಗ್ ಕಂಡು ಹಿಡಿದು ಗೊತ್ತಾತ? ಈಗ ಸ್ವಲ್ಪ ಯಾರು ಕೇಳಾಕತ್ತಿದ್ರಲ್ಲ ಅವ್ರಿಗೆ. ಸೊ ಈಗ ಈಗ ನಾ ಏನ್ ಮಾಡ್ತೇನೆ, ಇವೆರಡು ಸಂಖ್ಯೆಗಳು ಸಿಕ್ಕು ನಂಗೆ. ಇಲ್ಲಿ ನೋಡ್ರಿ -1 ಬರ್ಬೇಕು ಅವ್ನು ಕೂಡಿಸಿದಾಗ. ಅಂದ್ಮೇಲೆ ಏನಾಗ್ಬೇಕು, ನಾನು ದೊಡ್ಡ ಸಂಖ್ಯೆಯನ್ನ ನೆಗೆಟಿವ್ ಸೊ n ಸ್ಕ್ವೇರ್ -89n ಪ್ಲಸ್ 88n. ಸೊ ಎರಡು ಕೂಡಿದಾಗ ಏನಾಯ್ತು, -n ಆಕತಿ. -7832 = 0. ಈಗ ನಾ ಏನ್ ಮಾಡ್ತೇನೆ, ಸೊ n ಇಂಟು ಬ್ರಾಕೆಟ್ n -89 ಆಯ್ತು, ಪ್ಲಸ್ 88 ಇಂಟು ಬ್ರಾಕೆಟ್ n -89 ಆಯ್ತು. ಯಾಕಂದ್ರೆ 88 ಇಂಟು 89 ಇಷ್ಟ ಆಗಿತ್ತು, =0. ಸೊ ಇಲ್ಲಿ n -89 ಮತ್ತೆ ಕಾಮನ್ ಬಂತು, ಇಂಟು n + 88 = 0. ಆದ್ದರಿಂದ n -89 = 0 ಆರ್ n + 88 = 0. ಆದ್ದರಿಂದ n = 89 ಆರ್ n = -88. -88 ಅಂತೂ ಕ್ಲಾಸಿನ ವಿದ್ಯಾರ್ಥಿಗಳ ಸಂಖ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬಿಡ್ತೇನೆ ನಾನು. ಸೊ ಯಾವ್ದನ್ನ ತಗೋತೇನೆ ಹಂಗಾದ್ರೆ, 89 ವಿದ್ಯಾರ್ಥಿಗಳು ಇದಾರಂತ ತಗೋತೇನೆ. ಸೊ 89 ವಿದ್ಯಾರ್ಥಿಗಳು ಅದಾರ. ಹ್ಯಾಂಡ್ಶೇಕ್ ಎಷ್ಟಾಗ್ತಾವ? 89 ಇಂಟು 88 ಭಾಗಾಕಾರ 2 2 44 ಮಾಡ್ರಿ ನೋಡೋಣ. 89 ಇಂಟು 44 ಮಾಡ್ರಿ, ಬರ್ತಾವಿಲ್ಲ ನೋಡ್ರಿ. ಇಷ್ಟು ಬರ್ತೈತೆ ನೋಡ್ರಿ. 3000 ಬಂತು. ಯಾರ್ದೋ ಪಾಪು ಒಳಗ್ತೈತೆ ನೋಡ್ರಿ, ನೋಟ್ ಮಾಡ್ರಿ. ಓಕೆ, ಬಂತು. 3916 ಬಂತಲ್ಲ, ಅಷ್ಟೇ ಹ್ಯಾಂಡ್ಶೇಕ್ ಆಗಿತ್ತು. ಬರ್ತೈತಿ. ಓಕೆ, ಸೊ ಹಂಗಿದ್ದಾಗ ಬರ್ಕೊಡ್ರಿ, ಲಗು ಲಗು ಹೋಮ್ವರ್ಕ್ ಕೊಡ್ತೀನಿ. ಬಹಳ ದೊಡ್ಡ ಲೆಕ್ಕ ಮಾಡಕ್ಕೆ. ಕೆಳಗಂದ್ರ ಮ್ಯಾಲಿನ ಸೈಡ್ ಅಂದಿ, ಈ ಕಡೆ ಇಷ್ಟು ಯಾವ್ದು ಬೇಕು? ಸರಿ, ತಳಗಿಂದ್ರಿ. ಇದು ಮೊದಲು ಮುಗಿಸ್ಕೊರಿ, ಆಮೇಲೆ ಆ ಕಡೆ ಮೇಲೆ ಹೋಗೋಣ. ಏನಿಲ್ಲ, ಯಾರಿಗೆ ಡಿಫಿಕಲ್ಟ್ ಆಗತ್ತಿದ್ರು ಏನು ಹೆದರಾಕ್ ಹೋಗ್ಬೇಡ್ರಿ. ಏನಿಲ್ಲ, ನೀವು ಜಸ್ಟ್ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟ. ಆದ್ರೆ ಇಂಥ ಕ್ಲಾಸ್ಗಳನ್ನೋದು ತಪ್ಪಿಸ್ಕೊಂಡ್ರೆ ಮಾತ್ರ ಬಹಳ ಕಷ್ಟ ಆಗ್ಬಿಡ್ತೈತಿ. ತಪ್ಪಿಸ್ಕೊಂಡ್ರೆ ನೀವೇ ವಿಚಾರ ಮಾಡ್ರಿ. ಈಗ ಒಂದ್ 2 ಕ್ಲಾಸ್ ನಿಮ್ ತಪ್ಪಿಸ್ಕೊಂಡಿದ್ರೆ ಎಲ್ಲಿ ಒಮ್ಮಿಂದೊಮ್ಗೆಲ್ಲ ಬಂದ್ರೆ ಏನಾಗ್ತೈತಿ? ಏನ್ ಹೇಳತ್ತಾರ ತೆಲಿಗೆ ಹತ್ತಂಗಿಲ್ರಿ. ಗೊತ್ತಾಗುದಿಲ್ಲ ನಿಮ್ಗೆ, ಯಾರಿಗೂ ಗೊತ್ತಾಗುದಿಲ್ಲ. ನಾನೇ ಇದ್ರೆ ನನಗೂ ಯಾರಿಗೂ ಗೊತ್ತಾಗುದಿಲ್ಲ. ಎಷ್ಟೇ ಯಾರೇ ಇರ್ಲಿ ಅವರು ಇಂಥವ್ 2-3 ಕ್ಲಾಸ್ ತಪ್ಪಿದು ಬಂದ್ರೆ ಹೆಂಗ ಅರ್ಥ ಆಗುತ್ತೆ? ಯಾರಿಗೆ ಅರ್ಥ ಮಾಡ್ಸಕ್ಕೂ ಬರಂಗಿಲ್ಲ, ಅರ್ಥ ಮಾಡ್ಕೊ. ಇಲ್ಲಿ ಇದು ಕೆಳಗಿಂದೆಲ್ಲ ಬರ್ಕೊಂಡ್ರಿ. ಇಷ್ಟಾದ್ಮೇಲೆ ಏನಾಯ್ತು? n = 89 ಬಂತಿಲ್ಲ ನಿಮ್ದು? ಈಗ ತಾಳೆ ನೋಡಾಕತ್ತೇನೆ ಅಷ್ಟ. ಒಟ್ಟಾರೆ ಹ್ಯಾಂಡ್ಶೇಕ್ಗಳು ಎಷ್ಟಾಗಿರ್ಬೇಕು? n × n - 1/2 ಆಗಿರ್ಬೇಕು. ಅಲ್ಲಿ n ದಾಗ 89 ಹಾಕಿ ನೋಡಿದಾನೆ ಅಷ್ಟ ತಾಳೆಯಲ್ಲಿ. ತಾಳೆ ನೋಡಿದೀನಿ. 3916 ಆಗೈತಂತ. ಆ ಡಿಫರೆನ್ಸ್ ಒಂದೇ ಯಾಕಿರ್ಬೇಕಂತ, ಒಂದೇ ಹಾಕ್ಬೇಕು, ಅದ್ ಹೆಂಗ್ ಗುರ್ತಾತ್ರಿ? ಇಲ್ಲಿ ನೋಡಿ, ಈ ಸಂಖ್ಯಾ ಸಹಗುಣಕರಿ. ಸಂಖ್ಯಾ ಸಹಗುಣಕ ಒಂದಕ್ಕೈತಿ. ಇಲ್ಲಿ ನೋಡ್ರಿ, ಈ ಸಮೀಕರಣದೊಳಗ ಇದನ್ನ ಬಿಡಿಸ್ಬೇಕಾದ್ರ ಇಲ್ಲಿ ನೋಡ್ರಿ, ಇದು ಎಷ್ಟೈತಿ? ನಾ ಹೇಳಿಲ್ಲ, ಇದು ax² + bx + c = 0 ರೂಪದಾಗಿದ್ದಾಗ ಏನ್ ಮಾಡ್ತೇನೆ ನಾನು? ಗುಣಾಕಾರ ಮಾಡಿದ್ರೆ ac ಸಿಗ್ಬೇಕು ನಮ್ಗೆ. ac a × c ದಷ್ಟು. ಇಲ್ಲಿ a ಅಂತೂ 1 ಐತಿ. a ಅಂತೂ 1 ಐತಿ. a × c ಎಷ್ಟಾಯ್ತು? 7832 ಆಯ್ತು. ಗುಣಾಕಾರ ಮಾಡಿದಾಗ 7832 -7832 ಸಿಗುತ್ತೆ ಗುಣಾಕಾರ ಮಾಡಿದಾಗ. ಆಮೇಲೆ ಕೂಡಿಸಿದಾಗ ಏನಾಗ್ಬೇಕು? b ದಷ್ಟು ಆಗ್ಬೇಕು. b ಎಷ್ಟೈತಿ? ಇಲ್ಲಿ -1 ಐತಿ ನೋಡಿ.
ಬಿ ಈಕ್ವಲ್ ಟು -1 ಐತಿ, ಎ ಇಂಟು ಸಿ ಎಷ್ಟೈತಿ -7832 ಐತಿ. ಹಂಗ ಸೊ ಇಲ್ಲಿ ಏನೈತಿ, ಇಲ್ಲಿ 1 ಐತಿ. ಸೊ ಅದಕ್ಕಾಗಿ ಮೈನಸ್. ಯಾಕಂದ್ರೆ ಅವಾಗನ ನೋಡ್ರಿ ನಾ ಇದನ್ನ ಬರ್ಕೋಬಹುದಲ್ಲ, ಇದನ್ನ -89n ಪ್ಲಸ್ ಇದು ನೋಡಿದ್ವಿ ಮಧ್ಯ ಪದವನ್ನು ಹೊಡೆದೇವ್ ನಾವು. ಈ ಮೈನಸ್ ಏನ್ ಇದ್ದಿದ್ದು ಹಿಂಗ್ ಬರ್ಕೊಂಡೇವ್ ನಾವು ಎಲ್ಲ ಒಂದ. -89n ಪ್ಲಸ್ 88n ಅಂದ್ರೆ ಎಷ್ಟು? ಅದಕ್ಕೆ ಬೇರೆ ಫಾರ್ಮುಲಾ ಇಲ್ರಿ ಕಂಡು ಹಿಡ್ಲಿಕ್ಕೆ? ಎದನ್ ಕಂಡು ಹಿಡ್ಯಾಕ? 89n ರೀ 88n ಕಂಡು ಹಿಡಿಲಕ್ಕ? ಇಲ್ಲ ಇಲ್ಲ, ಅದನ್ನ ಕಂಡು ಹಿಡ್ಯಾಕ ಫಾರ್ಮುಲಾ ಏನಿಲ್ಲ. ಟೋಟಲ್ ನೀವು ಇಡೀ ವರ್ಗ ಸಮೀಕರಣವನ್ನ ಒಂದು ಫಾರ್ಮುಲಾದಿಂದ ಬಿಡಿಸಬಹುದು. ಇಡೀ ವರ್ಗ ಸಮೀಕರಣವನ್ನ ಡೈರೆಕ್ಟ್ ಆಗಿ ಕೊನೆಯ ಉತ್ತರಗಳನ್ನ ಒಂದು ಫಾರ್ಮುಲಾದಿಂದ ಕಂಡು ಹಿಡ್ಕೋಬಹುದು. ಪೇಜ್ ಸ್ವಲ್ಪ ತೋರ್ಸ್ರಿ. ಯಾವ್ದು? ಹಿಂದಿನ ಪೇಜ್ ರೀ. ಹ್ಮ್, ಇದು ಮೊದಲನೇ ಪೇಜ್ ರೀ. ಇದಕ್ಕಿಂತ ಮೊದಲನೇ ಪೇಜ್ ಹಾ ರೀ. ಇದು ಇದು ನನಗೆ ಕಾಣಿಸತ್ರಿ. ಇದಕ್ಕಿಂತ ಮೊದಲೇದ್ರಿ. ಈ ಪೇಜ್ ಬಿಡೋಕ್ಕಿಂತ ಇದಕ್ಕಿಂತ ಮೊದಲೇದ್ರಿ. ಇದಕ್ಕಿಂತ ಮೊದ್ಲಿಂದ ಬಿಡ್ಸೋಕಿತ್ತಪ್ಪ ಎಲ್ಲ. ಹಾ ರೀ. ಅದೆಲ್ಲಿರ್ತೈತೋ ಈಗ ಹೋಗಿರ್ತೈತಿ, ಬಾಳ ಅಂಡು ಮಾಡ್ಬೇಕು ನಾನು. ಅದಿಲ್ಲ ಯಾಕ ಅವಾಗ ಏನ್ ಹೇಳ್ಬೇಕಾಗಿತ್ತು, ಮತ್ತ ಅವಾಗ ಬಾಳ ಆಯ್ತಿದೆ ಎಲ್ಲ ಹೋಯ್ತು. ಆ ಪೇಜ್ ಬರಂಗಿಲ್ಲ ಈಗ. ಹಾ ರೀ. ಹ್ಮ್